ಗಿರಿಸಲೆ ಶಂಭುಲಿಂಗದೊಲವಿಂದು ಸುರ್ವೆಂ ಮುನ್ನವೇ ಭಕ್ತಿ ಕ್ರಿಯೆಯಿಂದನ್ಯರೆ ಪರಿಶುದ್ಧವಾದ ಬುದ್ಧಿಯನುಳ್ಳ ಸಮುನ್ನತ ಸದ್ಗುಣ ನರ್ಗೆ ನಿಜ ಸ್ವರೂಪಮಿದರೋಳ್ ಸಾಧ್ಯಂ ಪದಲಕ್ಷಣಮಿಲ್ಲದೊಡಿಂತಿದು ಸೇವ್ಯಂ ಧರೆಯೋಳರ್ಥಮುಳ್ಳುದರಿಂದಂ ವಿದಿತಂ ಪಣ್ಣುಳ್ಳಂ ಗುಣದೊದವಾವುದುಮಿಲ್ಲದಿರ್ದೊಡವಂ ಗುಣಿಯಲ್ತೇಂ ಒಂದೊಂದ ನರ್ಗೆ ಚಯರತ್ನಂ ದೊರಕೊಳಲೊಲ್ಲದವರೊಳೊಂದು ಗ್ರಹಿಸುವ ನಂದದಿ ನಿಜ ಮತದಿಂಬೇರೊಂದನುಮಾನಿಸದಿದಂ ವಿಚಾರಿಸೆ ಜಗದೋ ಅದು ಕಾರಣದಿಂ ತನಗಾವುದು ಭವ ದುಃಖವನೆ ಕೆಡಿಸಿ ನಿತ್ಯ ಚಿದಾನಂದದ ಘನಪದಮಂ ಕಾನಿಪುದದುವೆ ಗುರುಮತವು ತಿಳಿಯಲದೆ ಸುಶ್ರಾವ್ಯಂ ತನಗಾಯಸಮಿನಿತ ಇಲ್ಲದೆ ಘನ ಮುಕ್ತಿಯ ನೀವ ಮತವನುಳಿದು ಮಹಾ ಯಾತನೆಗೈಯುವರೊಲಿದಾತಂ ಗವನಕ್ಕುಂ ದ್ರವಿಡ ಮಂಡಕನ್ಯಾಯಮಿದುಂ ತನ್ನ ನಿಜ ಸ್ಥಿತಿ ಅರಿಯದೆ ಮುನ್ನಿನ ಭವದಾಗು ಹೋಗುಗಳನಾರಯ್ಯದೆ ಇನ್ನೊದಗುವ ಗತಿಗಾನದೆ ಬೆಣ್ಣನ ಮಳ್ಳಡೆವಳುನ್ನ ಬಂದ ಸುವದು ವೇದ ದೈವ ಗುರುಕುಲವದರಿಂ ಮುನ್ನವೇ ತನ್ನಂ ತಿಳಿದೊಡವಂ ನಿಜದಿಂ ನೋಡಿ ವೇದ ದೈವ ಇಲ್ಲದೊಡೇನುಂ ತೋರದಾಗಿ ತನ್ನಂ ಮೊದಲರಿಯುವುದು ಪರತತ್ವಂ ಬೇರೆಂಬುದು ಘಟಿಸದೇಕಮೇವೆನಲ್ಲ ಶ್ರುತಿ ನಿಖರಂ ಶಿಷ್ಯನು ಪಡಮಟ್ಟು ರಾಗಮ್ಮಿಗೆ ಭಕ್ತಿಯೊಳವಟ್ಟು ನಿಜ ಸ್ಥಿತಿ ತಾನೇನೆಂದು ಮುನ್ನಿನ ಪರಿಭವ ಎಂತಾಯ್ತೆಂದು ಎಮಿದೆಂದು ನನ್ನಿಯ ನನಗೀಗಳೇ ಗುರುತ್ತಮನಂದು ಮನ್ನಿಸಿದನು ಶಿಷ್ಯನುಳಿಂತೆಂದು ದೇವಾಶಿಷ್ಟಾದಿಗಳಲ್ಲಿ ತತ್ವಾರ್ಥವನಿಂದಿಲ್ಲಿ ನಿನಗರಪುವೆ ನಾನೀ ಗೀತೆಯೊಳು ತನು ಜನ ಕೇಳೈ ತಿಳಿದೊಲವಿನೊಳು ಶಿಷ್ಯನೆ ನಿನ್ನ ನಿಜವೂಹಿಸಬಾರದು ಸಂಪನ್ನಂ ವಚನಕ್ಕೆ ಗೋಚರ ಮಲ್ಲೆಂದು ಅದು ಮಾನಸಕ್ಕೆ ವಿಷಯ ಮಲ್ಲೆಂದು ತಂದನುವಿಂದ ಕೇಳುಪದೇಶಿಸಬೇಕದರಿಂದ ಸತ್ಯಂ ಜ್ಞಾನ ಸುಖಾತ್ಮಕನೆಂದು ನಿತ್ಯಂ ತಾನೆಂದು ದೃಶ್ಯ ವಿಲಕ್ಷಣದಿಂ ಕುರು ಹಿಟ್ಟು ವಶ್ಯಮಿದೆಂದೆನೆ ಲಕ್ಷಿಸಿಕೊಟ್ಟು ಮನಸ್ಸಿಗೆ ಗೋಚರಮೆಂದೆನಿಸುತ್ತ ಜಾನಿಸಿ ನಿಜದೊಳು ಸದಸತ್ತಾಗಿಹ ಶಕ್ತಿ ಅಜಯನಿಸುವುದದು ಮಾಯಾಶಕ್ತಿ ಅದುವೇ ಜಗತ್ ಕಾರಣವಾಗಿರುವುದು ಅದರಿಂ ಪ್ರಕೃತಿ ಎನ್ನಿಸಿಕೊಳ್ಳುತ್ತಿರುವುದು ಜನಮಾಗಿರುವುದು ಆನಂದ ಆಚ್ಛಾದಕಮಾಗಿರುವುದು ಸದ್ಭಾವವನಿಲ್ಲೆನಿಸುತ್ತಿರುವುದು ಚಿದ್ಭಾವವನದು ಮುಸುಕಿರುತ್ತಿರುವುದು ಎನಿಸುವುದು ಇಲ್ಲದ ಲೋಕವನುಂಟೆನಿಸುವುದು ಮಾನ್ಯನೆ ಇದು ನಿನ್ನನೆ ನೆಮ್ಮಿರುವುದು ಅನ್ಯಾನ್ಯೇತರ ಮಾನ್ಯುವುದು ನಿರ್ಲಕ್ಷಣವ ನೀನು ಈಕ್ಷಿಸ ನಿರ್ಗುಣವಾಗಿಯ ನೀನು ಅಜಯಂ ನಾನಾ ಗುಣಮಯ ನೆನೆಸಿ ನಿಜದಿಂ ನಾನಾ ಶಕ್ತಿ ಸಮನ್ವಿತ ನೆನೆಸಿ ನಾನಾ ವಿಧ ಲೀಲಾಸ್ಪದ ನೆನೆಸಿ ಅಮಕನಾಗೇನುತ ಸರ್ವಗ ಸರ್ವಾತ್ಮಕಮಾಗಿ
ಸ್ವೇಚ್ಛಾಚರಣೆಯನುಳ್ಳ ಸ್ಪಂದಕಾರವನುಳ್ಳ ನೀನೆ ಸಕಲ್ ಜಗನ್ಮಯನಪ್ಪೆ ಆ ನಿಜದಿಂದೆ ಮಹೇಶನೆನಿಪ್ಪೆ ವಿಧ ಗುಣ ಲಕ್ಷಣಮುಳ್ಳ ಭಾವದ ಕಲ್ಪಿತ ಕಲೆಗಳನ್ನುಳ್ಳ ನಿನ್ನೊಳು ನಾನಾ ವಿಧ ಶಕ್ತಿಗಳು ನಿನ್ನೊಡನಗಲದ ಚಿಚ್ಚಕ್ತಿಗಳು ಬ್ರಹ್ಮಾಂಡಾವಳಿಯಾಗಿ ಕೆಲವಿಂತಿ ಭೂತಾತ್ಮಕವಾಗಿ ಸ್ಥಾವರ ಭೇದದ ರೂಪುಗಳಾಗಿ ತ್ರಿವಿಧ ಜಂಗಮದಾಕೃತಿಯಾಗಿ ಏನುಂಟಾದೆಲ್ಲಂ ತಾವಾಗಿ ನಾನಾವಿಧ ಭೂತಾತ್ಮಕವಾಗಿ ತೋರ್ಪವು ನಿನ್ನಿಂಬೇರಿಲ್ಲಾಗಿ ತೋರ್ಪೆಯು ನೀನೇ ಜನ್ಮಯನಾಗಿ ಈ ಜಲಂಗಳವೆಂತು ತೆರೆಯನಿಸುತ್ತಾಡುತ್ತಿಹವಂತು ಆ ನಿನ್ನಲ್ಲಿಯ ಸಂವಿತ್ತುಗಳು ಭಾನುಕಳಾನಿಭ ಚಿಚ್ಚಕ್ತಿಗಳು ಪಾದಿ ಮುಖತ್ವವೇ ಬಿಡಿದು ಭೋಂಕನೆ ಕೆಲವಿ ಭ್ರಮವಂ ಪಡೆದು ಜೀವರೆನಿಸಿ ವ್ಯವಹರಿಸುತ್ತಿಯವು ಮಿಕ್ಕಿನಲ್ಲಿರುತ್ತಿಯವು ಜೀವರೊಳಾಯಿತು ಭೌತಿಕ ದೇಹ ದೇವರೊಳಗಾಯಿತು ಮಾಯಿಕ ಅವರಿಗೂ ಪಾಶೋಪಾಸಕರೆಂಬ ವಿವರಣೆ ಎಸೆಯುವುದು ಮೈಮಾಲಂಬ ಮುಖವ ಸೃಜಿಸುತ್ತ ಬ್ರಹ್ಮಾಧ್ಯಯನಾದಿಯ ನರಪುತ್ತ ವಿಷ್ಣುವೆನಿಸಿ ಜಗಮಂ ಪಾಲಿಸುತ್ತ ಕೃಷ್ಣವ ಜನರುಗಳಂ ಲಾಲಿಸುತ್ತ ರುದ್ರನೆನಿಸಿಲು ಕ್ಷುದ್ರದ ಘವನುರೆ ಸಂಹರಿಸುತ್ತ ಈಶ್ವರನೆನಿಸಿಯೇ ಭಜಿಸಿಕೊಳ್ಳುತ್ತ ಅಥವಾ ಸೌಖ್ಯಂಗಳ ನೀವುತ್ತ ಸಾಧು ಸದಾ ಶಿವನಾಗಿ ಜಗತ್ತ ಉದಿಸಿ ತನ್ನ ಪದವ ನೀವುತ್ತ ಮತ್ತಾಯ ದೇವರ ಪೆಸರಿಂದ ಚಿತ್ತದೊಲವ ನೀವುತ್ತಿಯ ಕಂದಂ ಶಕ್ತಿ ಸಿದ್ಧಿಯನಿತ್ತು ಮಾನದ ಲಕ್ಷ್ಮಿಯನಿಸಿ ಶುಭಮಿತ್ತು ಶ್ರೀ ಸೌಭಾಗ್ಯವನಿತ್ತು ವರನಂಬಿಕೆಯನಿಸುತ್ತೊಲಿದಿತ್ತು ಯೋಗವನಿತ್ತು ಮನೋನ್ಮನಿಯನಿಸಿ ಭೋಗವನಿತ್ತ ಕುಂಡಲಿಯನಿಸಿ ನತೆ ಬಹುನಾ ಮಂಗಳವರಸಿ ತತ್ವದ ಕೆಳರೂಪಿಂದವತರಿಸಿ ಅನೇ ಭುವನೇಶ್ವರಿಯಾಗಿ ಅಳು ನಾನಾ ಭಕ್ತಿ ಸುಖ ಪ್ರದೆಯಳು ಗೋಷ್ಠಿಗೆ ಕಿವಿಗೊಡುವ ಶಿವನಂ ಪೊಗಳೆ ರಸನೆ ಗುಡಿ ಇಡುವ ಶಿವಮೂರ್ತಿಗಳಂ ನೆನೆಯುತ್ತೇರ್ಪ ಸೇರ್ಪ ಶಿವನಲ್ಲಿಯ ಪರಿಚರ್ಯವನುಳ್ಳ ಶಿವನಾರ್ಚನೆಯೊಳಗ ಬಿರತಿಯುಳ್ಳ ಮನಸಿ ಪದದೊಳಗೆರ ಕಥೆಯುಳ್ಳ ಶಿವ ಸಂಪದದೊಳ ಸುಸ್ಥಿತಿಯುಳ್ಳ ಶಿವನಿಗೆ ತನು ಮುಖ್ಯವನರ್ಪಿಸುತ್ತ ನವವಿಧ ಸದ್ಭಕ್ತಿಯೊಳಿಂತಿರ ಭಕ್ತಿಯ ರೂಪಿಂದ ಸಂವಿತ್ತು ಭಕ್ತರೊಳೈದುವುದೆಲ್ಲ ಹೊತ್ತು ಭಕ್ತಿಯ ಪಥದಿಂದ ಆನಿಕಿಳರ್ಗೀಶ್ವರನೊಲವಿಂದ ಅಷ್ಟೈಶ್ವರ್ಯಂ ಗುಣವಾರ್ಯಂಬ ತುಷ್ಟಿ ಸದಾ ಸರ್ವಜ್ಞತೆಯಂಬ ಶುಭೋದಂ ಬೇರೊಂದೆಂಬ ಸತ್ಯಮೆನಲ್ ಸ್ವಾತಂತ್ರ್ಯಮಿದೆಂಬ ತಾನಳಿಯದ ಶಕ್ತಿತ್ವದೆಂಬ ನಿತ್ವಂ ತಾನೆಂಬ ಆರಂಗಮಿಮೀಶನ ಫಲವಕ್ಕೂ ಮೀರಿದ ಭಕ್ತಿಯದ ಫಲವಕ್ಕೂ ಆ ನಿಜ ಭಾಗ್ಯಂ ಸಿದ್ಧಿಸಿದವರು
ಎಳನುಭೂತಿ ಅನೇಕು ಮತ್ತದು ತಾನೇ ಸತ್ಯವಿದಿಂದ್ರಿಯದ ಅನುಭವದಿಂದ ಹೆಸರಿಂದ ಪುರುಹಂ ಕಂಡನುಭವಿಪುದರಿಂದ ಅರಿಯದನು ಮಾನದ ಪೆಸರಿಂದ ಅಗಳು ನುಡಿ ಬಿಡಿದರಿಯುವುದರಿಂದ ಆಗಮವೆನಿಸುವುದಂತದರಿಂದ ಅನುಭವ ಕೆಡಲ ಮೂದರ ನಳಿದು ಮನವೊಮ್ಮೀರಿಯ ನುಡಿಗಳ ನುಳಿದು ಅದರಿಂ ನಿನ್ನಿಂಬೇರೊಂದಿಲ್ಲ ಅಂತೇಳಿ ಬಂಧಂ ನಿನಗಿಲ್ಲ ಪ್ರತ್ಯಕ್ಷಾಧಿಕಮಂ ನೆರೆಬಿಟ್ಟು ನಿತ್ಯ ಸುಖದೊಳಿರು ನಿಜವಳವಟ್ಟು. ಮತ್ತು ಈ ದೇಹ ಪ್ರಾಪ್ತಿಯಾಗುವುದಕ್ಕಿಂತ ಪೂರ್ವದಲ್ಲಿ ದೇವ, ಮನುಷ್ಯ, ಪಶು, ಪಕ್ಷಿ ಮೊದಲಾದ ಎಷ್ಟೋ ಶರೀರಗಳು ಬಂದು ಹೋಗಿರುತ್ತವೆ. ಇವುಗಳನ್ನು ವಿಚಾರ ಮಾಡುವುದರಿಂದ ಮೇಲಿಂದ ಮೇಲೆ ಒದಗುವ ಗರ್ಭವಾಸ, ಜನ್ಮ, ಜರ, ಮರಣ, ನರಕಯಾತನೆ, ಸ್ವರ್ಗಪತನ ಮೊದಲಾದ ದುಃಖಗಳು ಕಾಣುತ್ತವೆ. ಅನಂತರ ಸಂಸಾರ ಸಾಕು ಎಂದು ವಿಷಯಗಳಲ್ಲಿ ವೈರಾಗ್ಯಶಾಲಿಯಾಗಿ ಆತ್ಮಾನಾತ್ಮ ವಿಚಾರ ವಿವೇಕ ಮಾಡುತ್ತಾ ಜ್ಞಾನದ್ವಾರ ಮುಕ್ತನಾಗುತ್ತಾನೆ. ಪರಂತು ಈ ಪ್ರಕಾರ ತನ್ನ ಹಿಂದಿನ ಸ್ಥಿತಿಗತಿಯನ್ನು ತಾನು ವಿಚಾರ ಮಾಡಲಿಲ್ಲ. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಸದ್ಗುರು ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ, ಮೂರು ತೆರನಾದ ಅನುಬಂಧಗಳನ್ನು ಹೇಳ್ಕೊಂಡು ಬಂದು, ನಾಲ್ಕನೇ ಅನುಬಂಧ ಯಾವುದು ಅಂತ ಕೇಳಿದ್ರೆ ವಿಷಯ. ವಿಷಯ ಅಂದ್ರೆ ಜೀವ ಬ್ರಹ್ಮರ ಐಕ್ಯ ಅನ್ನುವಂಥದ್ದಕ್ಕೆ ಅಂತಾರ ವಿಷಯ ಅಂತ ಕರೀತಾರೆ. ಈ ವಿಷಯ ರೂಪ ಅನುಬಂಧ ಯಾವುದು, ಅದು ಏನದ ಅನ್ನೋ ವಿಚಾರವನ್ನು ಈಗಾಗಲೇ ಮಾಡ್ತಾ ಬಂದಿದ್ದಾರೆ. ಈ ದೇಹ ಪ್ರಾಪ್ತಿಯಾಗೋಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ನೀನು ನೋಡಿದ್ದೇವೆ ಇದೊಂದಿಷ್ಟು. ಈ ದೇಹ ಪ್ರಾಪ್ತಿಯಾಗುವಕ್ಕಿಂತ ಪೂರ್ವದಲ್ಲಿ ಅಂದ್ರೆ ಈ ಮನುಷ್ಯ ಜನ್ಮ ತೊಟ್ಕೊಂಡು ಬರೋಕ್ಕಿಂತ ಪೂರ್ವದಲ್ಲಿ ದೇವ ಅಂದ್ರೆ ದೇವತಾ ಜನ್ಮ, ಮನುಷ್ಯ ಅಂದ್ರೆ ಮರ್ತ್ಯಲೋಕದಲ್ಲಿ ಜನಿಸಿದ ನಾವು, ಆಮೇಲೆ ಪಶು ಪಕ್ಷಿ ಅಂದರೆ ಪಶು ಪಕ್ಷಾದಿಗಳನ್ನೇ ಮೊದಲು ಮಾಡಿಕೊಂಡು ಏನಾಗಿದೆಪ್ಪ ಅಂದ್ರೆ ಮೊದಲಾದ ಎಷ್ಟೋ ಶರೀರಗಳು ಬಂದು ಹೋಗಿರುತ್ತವೆ. ಈ ಪೂರ್ವದಲ್ಲಿ ಈ ಅನೇಕ ಶರೀರಗಳಿವು ಅನ್ನೋದು ನಾವು ತೊಟ್ಟು ಬಂದೆವು, ತೊಟ್ಟಿಲ್ಲ ಅಂತ ಕೇಳಿದ್ರೆ ತೊಟ್ಟು ಬಂದಿದ್ದೇವೆ. ನಿನ್ನೆ ಹೇಳಿದೆವು ಎರಡನೇ ಪದ್ಯದಲ್ಲಿ ಜೀವ ಸಂಬೋಧನ ಸ್ಥಳದಲ್ಲಿ ಲೆಕ್ಕ ಕೊಟ್ರು. ಧರೆಯನ್ನೆಲ್ಲವನು ಸನ್ನಿಸಿ ಧೂಳಿ ಮಾಡಲ್ ಪರಮಾಣುಗಳು ಎನಿತು ಅನಿತು ದೇಹವನು ಧರಿಸುತ್ತ ಒಂದೊಂದು ಒಂದು ಒಂದು ಜೀವರ ಬಸಿರೊಳು ಬಂದು ಮರಳಿ ನೀನು ಅತ್ತ ತಿರುಗದಂತೆ ರಚಿಸದೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ ಅಂತ. ಎಷ್ಟು ಸಲ ನಾವು ಸತ್ತೇವು ಹುಟ್ಟೇವು ಅನ್ನೋದಕ್ಕೆ ಎಲ್ಲ ಜನ್ಮಗಳಲ್ಲಿ, ಬರೀ ಮನುಷ್ಯ ಜನ್ಮದಲ್ಲಿ ಅಷ್ಟೇ ಅಲ್ಲ, ಎಷ್ಟು ಜನ್ಮ ತಾಳ್ಯಾವ ಎಲ್ಲ ಜನ್ಮಗಳನ್ನು ಎಷ್ಟೆಷ್ಟು ಸಲ ನಾವು ತೊಟ್ಟೇವಿ ಅಂತ ಕೇಳಿದ್ರೆ, ಈ ಪೃಥ್ವಿಯನ್ನು ಸಣ್ಣ ಮಾಡಿ ಆ ಕಣಗಳನ್ನು ಎನಿಸಿದ್ರೆ ಎಷ್ಟಕ್ಕಾವ ಅಷ್ಟು ಸಲ ಎಲ್ಲ ಜನ್ಮ ತೊಟ್ಟಿದ್ದೇವಂತ.
ಎಲ್ಲ ಅಂದ್ರೆ ಪಾಪ ಅನುಗುಣದಿಂದ ಗಿಡಮರವಾಗಿ ರೂಪ ಅಂತೇನು ಹೇಳ್ಕೊಂಬಂದಾರ. ಅಲ್ಲಿ ಎಷ್ಟು ಜೀವರಾಶಿಗಳು, ಎಲ್ಲ ಜೀವರಾಶಿ ಒಳಗೆ ಅಷ್ಟಷ್ಟು ಸಲ ನಾವು ಹುಟ್ಟಿ ಬಂದಿದ್ದೇವೆ ಅಂತ. ಏನು ಅಂದ್ರೆ ಈ ಮನುಷ್ಯ ಜನ್ಮದಲ್ಲಿಯೂ ಕೂಡ ಅಷ್ಟೊಂದು ಸಲ ನಾವು ಹುಟ್ಟಿ ಬಂದಿದ್ದೇವೆ. ಎಷ್ಟೋ ಸಲ ಹೇಳಿದ್ದೇವೆ ನಿಮ್ಗೆ ಗುರುತದ. ಜಗತ್ತಿನೊಳಗೆ ಒಂದು ಬೇಗಳ ವಿಶೇಷ ಯಾವುದು ಅಂದ್ರೆ ಗೊತ್ತದ ಮನುಷ್ಯನಿಗೆ. ವಿಶೇಷ ಸ್ಪೆಷಲ್ ಬೇಗಳದು ಯಾವುದ್ರಿ? ನಾಚಿಗೇಡಿ ಅನ್ನುವಂಥ ಬೇಗಳ ಸ್ಪೆಷಲ್ ಬೇಗಳ ಮನುಷ್ಯನಿಗಿದು. ಈ ಮನುಷ್ಯನ ಬಿಟ್ಟರೆ ಯಾರಿಗೂ ಬೇಯುವುದಿಲ್ಲ. ಏನು ಪಶು ಪಕ್ಷಿ ಕ್ರಿಮಿ ಕೀಟ ದೇವತಾ ವರ್ಗಕ್ಕೆ ಹಿಡಿದು ಯಾವ್ಯಾವಕ್ಕೂ ಕೂಡ ನಾಚಿಗೇಡಿ ಅಂತ ಯಾರು ಅನ್ನಕ್ಕೆ ಸಾಧ್ಯನೇ ಇಲ್ಲ. ಅನ್ಬೇಕಂದ್ರೂ ಆಗೋದಿಲ್ಲ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ರಿ, ನಿಮ್ಮ ಮನೆಯಾಗಿರ್ತಕ್ಕಂಥ ನಾಯಿಗಾಗಲಿ, ಎತ್ತಿಗಾಗಲಿ, ಎಮ್ಮಿಗಾಗಲಿ, ಆಕಳಿಗಾಗಲಿ, ಸಾಕು ಪ್ರಾಣಿಗಳೇನದವ ಉಳಿದದ್ದು ಬಿಡ್ರಿ, ಅವಕ್ಕೆ ಮರ್ತಾದ್ರೂ ನಾಚಿಗೇಡಿ ಅಂತ ಅನ್ನಕ್ಕೆ ಪ್ರಯತ್ನ ಮಾಡ್ರಿ. ಸಾಧ್ಯದನು ಅಂದ್ರೆ ಸಾಧ್ಯನೇ ಇಲ್ಲ. ಭಾಳ ಆದ್ರೆ ಬೈಬೋದು, ಭಾಳ ಆದ್ರೆ ಹೊಡಿಬೋದು. ಮತ್ತೊಂದು ಬೇಗಳ ಅವಕ್ಕೆ ಮತ್ತೊಂದು ಬೇಗಳ ಮನುಷ್ಯರಿಗೆ ಬೇದಂಗ ಬೇಯ್ಬೋದು, ಭಾಳ ಆದ್ರೆ ಹೊಡಿಬೋದು. ನಾಚಿಗೇಡಿ ಅನ್ನಕ್ಕಾಗಲ್ಲ. ಆದ್ರೆ ಮನುಷ್ಯನಿಗೆ ಉಳಿದ ಬೇಗಳ ಬೇಯ್ರಿ ಬೇಕಾರೆ ಬಿಡ್ರಿ, ಬಡೀರಿ ಬೇಕಾರೆ ಬಿಡ್ರಿ, ಆದ್ರೆ ಏನು ಅನಿಸ್ಕೊಳಕ್ ಸಾಧ್ಯದ? ನಾಚಿಗೇಡಿ ಅಂತ ತಿಳ್ಕೊಂಡು ಹೇಳಿದೆ ನಾ ಎಷ್ಟೋ ಸಲ. ಯಾಕೆ ನಾಚಿಗೇಡಿದೇವ್ ನಾವು ಅಂತ ಕೇಳಿದ್ರೆ, ಹುಟ್ಟಾಕ ಸಾಯಾಕ ಬೇಜಾರನ್ನ ಪಟ್ಟಿಲ್ಲ, ಅದಕ್ಕೆ ನಾಚಿಗೇಡಿ. ನಾವೆಲ್ಲರೂ ಭವಮಾಲೆಗೆ ಅಲಸು. ಎದಕ್ಕೆ ಅಲಸು? ಭವಮಾಲೆಗೆ, ಜನನ ಮರಣಾತ್ಮಕ ರೂಪವಾದ ಈ ಭವಚಕ್ರದಲ್ಲಿ ಏನು ಸುಳಿದಾಡ್ತೀಯಲ್ಲ, ಇದಕ್ಕೊಂದು ಸ್ವಲ್ಪ ಬೇಜಾರ ಪಡು. ನಾಚಿಕೆ ಐತಿಲ್ ನಿನಗಂದಂಗ. ಅದಕ್ಕೆ ಅರ್ಥ ಏನದ? ಬೇಜಾರ ಪಡು. ಇದಕ್ಕೆ ಅರ್ಥ ಏನು ಅಂದ್ರೆ ನಾಚಿಕೆರೆ ಐತಿಲ್ ನಿನಗೆ ಒಂದಿಟ್ಟ ಬೇಸರ ಮಾಡ್ಕೊ ಹುಟ್ಟಾಕ ಸಾಯಕ ಅಂದ ಹಾಗೆ. ಮನುಷ್ಯನ ಬಿಟ್ಟರೆ ಯಾರಿಗೂ ಬೇಯುವುದಿಲ್ಲ. ನಾ ಹೇಳಿದ್ದೇನೆ ಮನೆತನದ ವ್ಯವಹಾರದೊಳಗೆ, ಒಮ್ಮೆ ಬಿಟ್ಟು 2 ಸಲ ಬಿಟ್ಟು 3 ಸಲ ನಮ್ಮ ಮನ್ಯಾಗ, ನಮ್ಮ ಮನೆಯವ್ರ ಹತ್ರ, ನಮ್ಮ ಅಡಿಗೆ ಮನ್ಯಾಗ ನಾವು ಬಂದ್ರೆ ಏನಂತಾರ್ರಿ? ಮಂದಿ ಮನ್ಯಾಗಲ್ಲ, ಮಂದಿ ಅಡಿಗೆ ಮನ್ಯಾಗಲ್ಲ, ಮಂದಿ ಹೆಣ್ಮಕ್ಕಳಲ್ಲ, ನಮ್ಮದ ಮನಿ, ನಮ್ಮದ ಅಡಿಗೆ ಮನಿ, ನಮ್ಮ ಮನೆಯ ಮಂದಿನ ನಮಗೇನಂತಾರ? ಒಮ್ಮೆ ಬಿಟ್ಟು 3 ಸಲ ಬಂದು ಹೋದ್ರ ನಾಚಿಗೇಡಿ ಅಂತಾರ. ನಿಮ್ ಇದ್ರ ಅನ್ಲಿರು ಹಿಂದೆ ಮುಂದೆ ಮಾತಾಡೋಕೆ ಸಹಜ ಅಂತಾರೆ. ಯವ್ವ ನಮ್ಮದಂತ ಹೇಳ್ತೇನೆ, ಎಷ್ಟು ನಾಚಿಗೆ ಎಟ್ಟತಿ. ಯಾರದ್ರಿ? ನಂಬುದಂತು ಅಂದ್ರೆ ಅದಕ್ಕೆ ಅರ್ಥ ಏನ್ರಿ? ಆಕಳೆ ಯಾರದ್ರಿ ಅಂದ್ರೆ ಏನಂತೇವ್ ನಾವು? ನಂಬುದ್ರಿ ಅಂತೀವಿ. ಎತ್ತ ಯಾರ್ದಂದ್ರ ನಂಬದಂತೆ. ಎಮ್ಮೆ ಯಾರ್ದಂದ್ರ ನಂಬದಂತೆ. ಮನಿ ಯಾರ್ದಂದ್ರ ನಂಬದಂತೆ. ಮತ್ತೆ ಇವ್ರೇನಂತಾರ? ನಂಬದಂತೂ ಇಷ್ಟು ನಾಚಿಗೆ ಎಟ್ಟತ್ತವ, ಬ್ಯಾಡ ಸುದ್ದಿ ಅಂತ. ಹೊಳ್ಳೆ ಎಲ್ಲಿಗೆ ಬರ್ತದ? ಹೊಳ್ಳೆ ಎಲ್ಲಿಗೆ ಬರ್ತದ? ಅಡಿಗೆ ಮನೆಗೆ ಬರ್ತದ ಅಂತ. ಬರೀ ಒಮ್ಮೆ ಬಿಟ್ಟು 2 ಸಲನು 3 ಸಲ ಬಂದ, ಹೆಚ್ಚಿಗೆ ಬಂದಿಲ್ಲ. ಬರೀ 3 ಸಲ ಬಂದಾಗನ ನಮ್ಮದಂತೂ ಇಷ್ಟು ನಾಚಿಗೆ ಎಟ್ಟದ್ವಾ ಅಂತ ಬೇಯ್ತಾರೆ ಹೆಣ್ಮಕ್ಳು. ಇನ್ನು ಇಷ್ಟು ಪೃಥ್ವಿಯನ್ನೇ ಕುಟ್ಟಿ ಪುಡಿ ಮಾಡಿ ಸಣ್ಣ ಕಣಗಳನ್ನು ಎನಿಸಿದ್ರೆ ಅಷ್ಟು ಸಲ ಒಂದೊಂದು ಜೀವರಾಶಿಯೊಳಗೆ ಹುಟ್ಟುಟ್ಟಿ ಬಂದೇವಂದ್ರೆ ನಾವೇನು ಪಕ್ಕಾ ನಾಚಿಗೇಡಿಗಳು, ಏನು ಕಚ್ಚಾ ಅಂತ ಕೇಳಿದ್ರೆ ಪಕ್ಕಾ ನಾಚಿಗೇಡಿಗಳಿದೇವಿ. ಅದಕ್ಕೆ ನಾಚಿಗಿರಿ ಒಟ್ಟು ಮನುಷ್ಯ ಆಗಿ ಹುಟ್ಟಿದ ಮೇಲೆ ಅಂತ ಸಹಜ ಬೇಯ್ತಾರಿಲ್ಲ. ಅದಕ್ಕಾಗಿ ಈ ಜನ್ಮವನ್ನು ನಾವು ಎಷ್ಟು ಸಲ ತೊಟ್ಟಿವಿ ಅಂದ್ರೆ, ದೇವತಾ ಜನ್ಮ ತೊಟ್ಟಿದ್ದೀವಿ. ಯಾಕೆ ದೇವತಾ ಜನ್ಮ ಬರ್ತಾ? ಅದು ಪುಣ್ಯ ಪಾಪದಿಂದನೇ. ಅಧಿಕ ಪುಣ್ಯ ನುಣ್ಯ ಪಾಪ ಇತ್ತು ಅಂದ್ರೆ ದೇವತಾ ಜನ್ಮ ತಾಳಿರ್ತಾ ಇದ್ದೇವೆ. ಆಮೇಲೆ ಪಶುವರ್ಗದಲ್ಲಿ ಹುಟ್ಟಿ ಬರ್ತೇವೆ. ಅಧಿಕ ಪಾಪ ನುಣ್ಯ ಪುಣ್ಯ ಇತ್ತು ಅಂದ್ರೆ ಪಶು ಪಕ್ಷಿಗಳಲ್ಲಿ ಹುಟ್ಟಿ ಬಂದೇವೆ. ಎರಡೂ ಸಮಾನ ಇತ್ತು ಅಂದ್ರೆ ಏನು ಮಾಡ್ತೇವೆ? ಮನುಷ್ಯ ಜನ್ಮಕ್ಕೆ ಬರ್ತಾ ಇದ್ದೇವೆ. ಈ ದೇಹ ಬರೋಕ್ಕಿಂತ ಮೊದಲು ಈ ಎಲ್ಲ ದೇಹಗಳನ್ನು ಅನೇಕ ಸಲ ತೊಟ್ಟಿಲ್ಲೋ ಅಂತ ಕೇಳಿದ್ರೆ ಅನೇಕ ಸಲ ತೊಟ್ಟಿರ್ತೇವೆ. ಇವುಗಳನ್ನು ವಿಚಾರ ಮಾಡುವುದರಿಂದ ಈಗ ಹುಟ್ಟಿ ಬಂದಿದ್ದಿರಲಿ, ಈ ಹಿಂದೆ ಎಷ್ಟು ಸಲ ಏನೇನಾಗಿ ಹುಟ್ಟಿ ಬಂದೇವು ಅಂತ ವಿಚಾರ ಮಾಡ್ಕೊಂತ ಹೋದರೆ ಮೇಲಿಂದ ಮೇಲೆ ಒದಗುವ ಗರ್ಭವಾಸ. ಅಷ್ಟೆಲ್ಲ ಹುಟ್ಟಿಟ್ಟು ಬರ್ಬೇಕಾದ್ರೆ ಗರ್ಭವಾಸಕ್ಕೆ ಬರಬೇಕು. ಗರ್ಭವಾಸಕ್ಕೆ ಬರಲಾರ್ದೆ ಬರಕ್ಕೆ ಬರ್ತದೋ? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ತಾಯಿ ಗರ್ಭಕ್ಕೆ ಬಂದ ಹೊರಗೆ ಬರ್ಬೇಕಲ್ಲ ಹೊರತಾಗಿ ತಾಯಿ ಗರ್ಭಕ್ಕೆ ಬರಲಾರ್ದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಗರ್ಭವಾಸ ಆದ್ಮೇಲೆ ಅಲ್ಲೇ ಇರಕ್ಕೆ ಸಾಧ್ಯದನು? ಗರ್ಭದಲ್ಲಿ ವಾಸವಾಗಿದ್ದಾಗ ಹಿಂದಿಂದ ಮುಂದಿಂದು ಅರಿವಾಕತೆ ಅಂತ ಹೇಳ್ತಾ ಇದ್ದಾರೆ. 9ನೇ ತಿಂಗಳಲ್ಲಿ ಜೀವನಿಗೆ, ಆ ಶಿಶುವಾಗಿದ್ದಂಥವನಿಗೆ ತಾಯಿ ಗರ್ಭದಲ್ಲಿ ಹಿಂದೇನಿತ್ತು, ಹಿಂದೇನದ, ಮುಂದೆ ಏನಾಗ್ತದೆ ಎಲ್ಲ ತಿಳಿತದಂತ. ತಿಳಿದು ಏನು ಮಾಡ್ತಾನಪ್ಪ ಅಂತ ಕೇಳಿ ಹೊರಗೆ ಹೋಗಾಕ ಮನಸ್ಸು ಮಾಡೋದಿಲ್ಲ ಅಂತ.
ಮೊದಲೇನದ ಹೊರಗೆ ಹೋಗಾಕ ಮನಸ್ಸು ಮಾಡೋದಿಲ್ಲ. ಯಾಕೆ ಅಂತ ಕೇಳಿ ಮುಂದೆ ಇಷ್ಟು ದುಃಖ ಐತೆ ಅಂದ್ರೆ ಅಲ್ಲಿ ಹೋಗಿ ಏನು ಮಾಡೋ ಸುಮ್ಮನೆ ಇಲ್ಲೇ ತನ್ನಕೊಂತಾರೆ ಇದೇಟು ಇದ್ದಟ್ಟು ಇಲ್ಲೇ ಉಣ್ಕೊಂತ ಅಂತ ಇದಂತ. ಆದ್ರೆ ಕರ್ಮ ಕೇಳ್ಬೇಕಲ್ಲ, ಕರ್ಮ ಕೇಳೋದಿಲ್ಲ. ಕೊನೆಗೆ ಕರ್ಮಾನುಸಾರವಾಗಿ ಹೊರಗೆ ಬರಬೇಕಾದಾಗ ಮತ್ತೆ ಏನು ಬರ್ತದಪ್ಪ ಅಂತ ಕೇಳಿ ಸ್ಮರಣ ಆಗ್ತದಂತ. ಏನು ಸ್ಮರಣ ಆಕತ್ತೆ ಅಂದ್ರೆ ಗುರುವಿಗೆ ಶರಣಾಗತನಾಗಿ ನನ್ನ ಯಥಾರ್ಥ ಸ್ವರೂಪವನ್ನು ತಿಳ್ಕೋಬೇಕಂತ ಬುದ್ಧಿ ಬಂದ ಕೂಡಲೇ ದೇವರ ಮೊದಲು ಹೊರಗೆ ಹಾಕಿಲಿಂದ ಅಂತಾನಂತ. ಎಲ್ಲಿಂದ? ತಾಯಿ ಗರ್ಭದಿಂದ ಹೊರಗೆ ಹಾಕು ಅಂತ ಬೇಡ್ಕೊಂಡು ಬಂದಿರ್ತಕ್ಕಂಥವ್ರು ನಾವು ನೀವೆಲ್ಲರೂ. ಅದಕ್ಕೆ ಆ ಗರ್ಭವಾಸದಲ್ಲಿದ್ದವ್ರು ಆಗಲೇಬೇಕು, ಜನ್ಮವನ್ನು ತಾಳಲೇಬೇಕು. ಜನ್ಮವನ್ನು ತಾಳೆ ಬಂದ್ಮೇಲೆ ಏನು ಮುಂದೆ ಏನು ಅನುಭವಿಸಲೇಬೇಕು? ನಡುವಿನ ನಿನ್ನ ಹೇಳಿದ್ದೇನೆ, ಹುಟ್ಟೆ ಬಂದ್ಮೇಲೆ ಇರಲೇಬೇಕು, ಅದೇ ಒಂದು ಬೆಳಿಲೇಬೇಕು, ಬೆಳೆದೇ ಬಂದ್ಮೇಲೆ ಯೌವನಕ್ಕೆ ಬರಲೇಬೇಕು, ಯೌವನ ಬಂದದಂದ ಮೇಲೆ ಮುಪ್ಪು ಒದಗಲೇಬೇಕು. ಅದಕ್ಕೆ ಜರ ಅಂತಾರ ಅಥವಾ ಜರೆ ಅಂತಾರ. ಆಮೇಲೆ ಮುಪ್ಪು ಬಂದದಪ್ಪ ಅಂದಮೇಲೆ ಮುಂದೆ ಏನಿರಲೇಬೇಕು? ಅದ್ರ ಹೊರತು ಗತಿ ಇಲ್ಲ, ಅದರ ಮುಂದೆ ಯಾವ ವಿಕಾರ ಇಲ್ಲ. ಮರಣವೇ ವಿಕಾರದು. ನರಕ ಯಾತನೆ ಮತ್ತು ಮರಣ ಹೊಂದಿದ ಮೇಲೆ ಪಾಪ ಪುಣ್ಯಾನುಸಾರವಾಗಿ ನರಕ, ಮತ್ತೇನಪ್ಪ ಅಂದ್ರೆ ಪುಣ್ಯ ಇತ್ತಂದ್ರೆ ಸ್ವರ್ಗಾದಿಗಳ ಪ್ರಾಪ್ತಿ. ಈಗ ಇಲ್ಲಿ ಯಜ್ಞ ಯಾಗ ಹೋಮ ಹವನಾದಿಗಳನ್ನು ಮಾಡಿ ಅಧಿಕ ಪುಣ್ಯವನ್ನು ಗಳಿಸಿಕೊಂಡು ದೇವತಾ ಸಮಾನವಾದವಂಥ ಪದವಿಯನ್ನು ನಾವು ಸ್ವರ್ಗದಲ್ಲಿ ಪಡೆದ್ರೂ ಕೂಡ ಅಲ್ಲಿಂದ ಪತನ ಆಗಬೇಕೋ ಬೇಡೋ? ಪುಣ್ಯ ತಿರುಮಾಟ ಇರ್ತೇವೆ, ಅಲ್ಲಿಂದ ಪತನ ಆಗ್ತವೆ, ಸ್ವರ್ಗ ಪತನ ಮೊದಲಾದ ದುಃಖಗಳು ಕಾಣುತ್ತವೆ. ಈ ಸ್ವರ್ಗ ಪತನ ದುಃಖವೋ ಏನು ಸುಖವೋ? ಈ ಸಾಮಾನ್ಯ ಬಿಡ್ರಿ. ನೀವು ಏನಪ್ಪಾ ಅಂತ ಕೇರಿ ಕಟ್ಟಿಗೆ ಕುರ್ಚಿ ಬೇಡ ಆದ್ರೆ ಭಾಳ ಆದ್ರೆ ಎದ್ರ ಕುರ್ಚಿ? ಪ್ಲಾಸ್ಟಿಕ್ ಕುರ್ಚಿ. ಇವು ಎರಡರ ಹೊರತಾಗೈತೆ. ಅದ್ರಾಗ ಒಟ್ಟು ಮಿನ್ನ ಇರ್ತಾವೆ, ಇರಲಿ ಏನ್ರಿ ಅಂದ್ರೆ ಅದ್ರಾಗ ಹೆಚ್ಚು ಇರ್ತಾವೆ. ವರ್ಷ ಕೊಟ್ಟಿರ್ತಾರೆ ನಮಗೆ ಕುರ್ಚಿ ಅವನ್ನ? ಗೊತ್ತಾಗ್ಬಿಡ್ತೈತೆ ಏನು ಹೇಳೋದು ಬೇಡ, ಹೊಡೆದ ಏನ್ರಿ. 5 ವರ್ಷ ಕೊಟ್ಟ ಕುರ್ಚಿ 5 ವರ್ಷ ತೀರ್ತೀವಿ ಅಂದ್ರೆ ಇಳಿಸ್ತಾರ. ಹೆಂಗೆ ಇಳಿಸ್ತಾರ್ರಿ? ಹತ್ಕೊಂತ ಹೋಗಬಾರ್ದು ಅಂತ ತಿಳ್ಕೊಂಡು ನಕ್ಕೊಂತ ಹೋಗ್ಲಿ ಅಂತ ವ್ಯವಸ್ಥೆ ಮಾಡಿ ಇಳಿಸ್ತಾ ಇದ್ದಾರೆ. ಇಳಿಸಿದ್ರು ಕೂಡ ಇವರೆಲ್ಲ ನಗಸೋ ವ್ಯವಸ್ಥೆ ಮಾಡ್ಯಾರಂದ್ರೆ ಅವನ ಮನಸ್ಸಿನಾಗ ದುಃಖ ಇರ್ತದೋ ಇರೋದಿಲ್ಲ? ಅದೇನು ಹೇಳ್ತಿರೋದನ್ನು ಸಾಮಾನ್ಯವಾದ ಏನಪ್ಪಾ ಅಂತ ಕೇಳಿದ್ರೆ ಒಂದು 5-6 ವರ್ಷದ ಒಂದು ಅಥವಾ ಅದ್ರಾಗ ಮತ್ತೆ 2-3 ಭಾಗ ಆಗಿರ್ತಾವ. 12 ತಿಂಗಳು, 2 ವರ್ಷ, 2.5 ವರ್ಷ ಹಿಂಗೆಲ್ಲ. ಅಷ್ಟು ಮಾಡಿ ಕೆಳಗೆ ಬರ್ಬೇಕಾದಾಗ ಎಷ್ಟೋ ದುಃಖ ಆಕತಿ. ಇನ್ನು ಸ್ವರ್ಗದೊಳಗೆ ಇಂದ್ರ ಪಟ್ಟಣ ಸಮಾನವಾದಂಥ ಐಶ್ವರ್ಯ ದೊರೆತು ಅಲ್ಲೆಲ್ಲ ಅನುಭವಿಸಿ ಅಲ್ಲಿಂದ ತೆಳಗೆ ಬರ್ಬೇಕಾದ್ರೆ ಎಷ್ಟು ದುಃಖ ಆಗಿರಬಾರ್ದು? ಅದು ಅನುಭವಿಸಿದಾಗ ಅದು ಗೊತ್ತಾಗೋದು. ಅಂತೂ ಸ್ವರ್ಗದಿಂದ ಪತನವಾಗುವಾಗೂ ಕೂಡ ಏನದ ಅತಿ ದುಃಖದ ಮೊದಲಾದ ಅಂದಾರ ಅವರು. ಇವು ಇನ್ನೂ ಅನೇಕ ದುಃಖಗಳದಾವು ಕಾಣುತ್ತವೆ. ಇವೆಲ್ಲ ಏನಪ್ಪಾ ಅಂದ್ರೆ ಅನುಭವಕ್ಕೆ ಬರ್ತಾ ಇದೆ. ಈಗ ಅನುಭವಿಸೋದ್ರ ಮೇಲಿಂದ, ಮಹಾತ್ಮರು ಹೇಳೋದ್ರ ಮೇಲಿಂದ, ವೇದ ತಿಳಿಸಿಕೊಡೋದ್ರ ಮೇಲಿಂದ ಹಿಂದೆ ಏನೇನಿತ್ತು ಅನ್ನುವಂಥದ್ದೆಲ್ಲ ದುಃಖದ ಭಾವ ಬರ್ತಾ ಇದೆ. ಬಂದ ಸಮಯದಲ್ಲಿ ಇನ್ನು ಬ್ಯಾಡಪ್ಪ ಈ ದುಃಖ ಅಂತ ತಿಳ್ಕೊಂಡು ಅನಿಸ್ತೀವಂದ್ರೆ, ದುಃಖ ಬ್ಯಾಡ ಅಂತ ಅನಿಸ್ತಂದ್ರೆ ಅದಕ್ಕೆ ಸಂಸಾರ ಅಂದಾರ. ಸಂಸಾರ ಪದಕ್ಕೆ ಇನ್ನೊಂದು ಅರ್ಥ ಏನು? ದುಃಖ. ಅದಕ್ಕೆ ಇನ್ನೊಂದು ಅರ್ಥ ಏನು ಅಂದ್ರೆ ವಿಕ್ಷೇಪ. 7 ಆವರಣಗಳನ್ನು ಹೇಳಿ ಏನಪ್ಪ ಅಂದ್ರೆ 7 ಅವಸ್ಥೆಗಳು ಹೇಳಿದಾರ. ಅಜ್ಞಾನ, ಆವರಣ, ವಿಕ್ಷೇಪ ಅಂತ ಏನು 3 ಹೇಳ್ಯಾರಲ್ಲ. ಈ 3ರಲ್ಲಿ ವಿಕ್ಷೇಪ ಪದಕವೇ ಅರ್ಥವೇ ಏನು ಅಂತ ಕೇಳಿದ್ರೆ ಬಂಧ ಅಥವಾ ಪ್ರಪಂಚ ಅಥವಾ ದುಃಖ ಅಂತ ಕರೀತಾರೆ. ಅದಕ್ಕೆ ಇಲ್ಲಿ ಸಂಸಾರ ಅಂತ ಕರೀದಾರ. ಸಂಸಾರ ಸಾಕಪ್ಪ ಮರ, ಏನು ಇದು ಎಷ್ಟು ಅನುಭವಿಸುದು ಅಂತೇಳಿ ಆದ ನೆನಪಾದ್ರ ಕತೆ. ಹಂಗ ಯಾವ್ದ ನೆನಪಾದ್ರಿ? ಹಿಂದೆಲ್ಲ ಅನುಭವಿಸಿ ಬಂದದ್ದು ನೆನಪಿಸಿಕೊಂಡಾಗ ಸಾಕು ಅನಿಸ್ತದೋ ನೆನಪಿಸಿಕೊಳ್ಳದಿದ್ರು? ನೆನಪಿಸಿಕೊಂಡ್ರೆ ಸಾಕು ಅನಿಸ್ತದ. ಹಿಂದಿನ ನೆನಪಿರ್ಲಿಲ್ಲ ಅಂತಂದ್ರೆ ಸಾಕು ಅನ್ಸಾಕ ಸಾಧ್ಯನೇ ಇಲ್ಲ. ಏನ್ ಸಾಧ್ಯ ಆಗ್ತದ್ರಿ? ಸಾಕಪ್ಪ ಮನಿ ಅನ್ನಂತಾನಲ್ಲ, ಯಾವಾಗ್ರಿ? ಸಾಕಪ್ಪ ಇನ್ನು ಮನಿ ಬ್ಯಾಡ ಇನ್ನ ತಿಳ್ಕೊಂಡು ಎಲ್ಲಾರ ಒಟ್ಟು ಮಠ ಮಂದಿರಿದ್ರೆ ಅಲ್ಲೇ ಹೋಗಿದ್ರ ಆತು ಅಂತಾನಲ್ಲ. ಕೊನೆಗೆ ಅಲ್ಲಿಗೆ ಗತಿ ಎಲ್ಲಿಗ್ರಿ? ಅದರ ಅರ್ಥ ಏನು ಅಂತ ಕೇಳ ಸನ್ಯಾಸಿ ಆದಾಗನ ಮುಕ್ತಿ ಅಂತ ಗತಿ. ಅದು ಕೊನೆಗೆ ಮಠದಾಗ ಹೋಗಿರ್ಬೇಕಂತ ಆಸೆ ಆಗೋದಾಗ ಮಠಕ್ಕೆ ಬರೋರು ಸನ್ಯಾಸಿಗಳು ಏನು ಅಲ್ಲೋ? ನೀವೆಲ್ಲರೂ ಸನ್ಯಾಸಿಗಳು ಅಲ್ಲೋ? ಈಗಿನ ಪುರ್ತಕರ ಸಮಸ್ಯೆ ಮಾಡ್ಕೋಬೇಡ್ರಿ. 1 ತಾಸು ಏನು ಫುಲ್ಲು ದಿನ 4 ತಾಸು ಕಳಿತೇವಲ್ಲ,
ಈ ಪೂರ್ತಿಕರ ನಾವು ಸನ್ಯಾಸಿ ಅನ್ನೋದ್ರಾಗ ಸಂಶಯನ ಮಾಡ್ಕೋಬೇಡ್ರಿ. ಏನ್ರಿ ಬಟ್ಟಿ ಬಿಳಿವು ಇರ್ಬೋದು, ಕರಿವು ಇರ್ಬೋದು, ಹಸಿರು ಇರ್ಬೋದು, ಹಳದಿ ಇರ್ಬೋದು, ಯಾವಾರ ಇರ್ಬೋದು. ಆದ್ರೆ ಒಂದು ತಾಸು ಸಂಸಾರದ ಬಾಹುಲ್ಯದ ಎಲ್ಲ ಭಾವಗಳನ್ನು ತೊರೆದು ತತ್ವ ಚಿಂತನೆ ಮಾಡಕ್ ಬರ್ಬೇಕಾಗಿತ್ತು ಅಂದ್ರೆ ಇದಕ್ಕೆ ಏನಂತಾರ? ಹಾ. ಆದ್ರೆ ಇದಿಷ್ಟೇ ಏನಪ್ಪಾ ಅಂದ್ರೆ ಕಾಯಂ ಸನ್ಯಾಸತ್ವ ಪ್ರಾಪ್ತಿ ಆಯ್ತು ಅಂದ್ರೆ ದೌಡ್ ಧನ್ಯರಕ್ಕೇವಿ. ಒಂದ್ ತಾಸಿನ ಪುರ್ತಕ ಕಡ್ಯಾಕಾಗಿತ್ತು ಅಂದ್ರೆ ಆಗುವುದಿಲ್ಲ. ಮತ್ತೇನಪ್ಪಾ ಅಂತ ಕೇಳಿ ಒದ್ದಾಡ್ಬೇಕಾಗ್ತಾ ಇದೆ. ಏನ್ ಸಂಸಾರ ಸಾಕು ಎಂದು ವಿಷಯಗಳಲ್ಲಿ ವೈರಾಗ್ಯಶಾಲಿಯಾಗಿ, ಎದರಲ್ಲಿ? ವಿಷಯಗಳಲ್ಲಿ. ಶಬ್ದಾದಿ ವಿಷಯಗಳಿಂದ ಒಡಗೂಡಿಕೊಂಡಂತ ಪದಾರ್ಥಗಳು, ಬರೀ ಶಬ್ದಾದಿ ವಿಷಯಗಳಷ್ಟೇ ಅಲ್ಲ, ಶಬ್ದಾದಿ ವಿಷಯಗಳಿಂದ ಒಡಗೂಡಿಕೊಂಡಿರ್ತಕ್ಕಂಥ ಏನು ಸ್ಥಾವರ ಇರಲಿ, ಜಂಗಮ ಇರಲಿ, ಯಾವುದೇ ಇದ್ರೂ ಕೂಡ ಆ ವಸ್ತುಗಳಲ್ಲಿ ಏನು ಬರ್ಬೇಕಪ್ಪ ಅಂದ್ರೆ ನಿರಾಸಕ್ತತೆ ಬರಬೇಕು. ಯಾವುದು ಏನು ಬರಬೇಕು? ನಿರಾಸಕ್ತಿ. ಅಂದ್ರೆ ಆಸಕ್ತಿ ತೋರಿಬೇಕು, ಅಂದ್ರೆ ಮೋಹವನ್ನು ಬಿಡಬೇಕು. ಮೋಹ ತೋರಿದ್ರೆ ವೈರಾಗ್ಯಶಾಲಿ ಅಕ್ಕನೋ ಏನೋ ವೈರಾಗ್ಯ ಆಗುದಲ್ಲೋ? ವೈರಾಗ್ಯಶಾಲಿ. ಮೋಹ ತೊರದ ಅಂದ್ರೆ ಏನಾಕತ್ರಿ? ವಸ್ತುಗಳ ತ್ಯಾಗ ಅದನೋ ಏನೋ ಗ್ರಹಣ ಅದನೋ? ಮತ್ತು ವಸ್ತುಗಳ ತ್ಯಾಗವಾದವು ಅಂದ್ರೆ, ವಿಷಯಾದಿಗಳು ತ್ಯಾಗವಾದವು ಅಂದ್ರೆ ಅದಕ್ಕ ವೈರಾಗ್ಯ ಅಂತಾರೋ, ಮತ್ತೆ ಯಾವ್ದಕ್ಕರ ವೈರಾಗ್ಯ ಅಂತಾರೋ? ಅದೇ ವೈರಾಗ್ಯ. ವೈರಾಗ್ಯಶಾಲಿಯಾಗಿ ಯಾವಾಗ ವೈರಾಗ್ಯ ಬರ್ತದ ಅವಾಗ ಏನಪ್ಪಾ ಅಂತ ಕೇಳಿದ್ರೆ ವಿಚಾರ ಮಾಡ್ತಾ ಇದ್ದಾನೆ. ಏನು ಅಂತ ಕೇಳಿದ್ರೆ ಆತ್ಮಾನಾತ್ಮ ವಿಚಾರ ಅಥವಾ ವಿವೇಕ ಮಾಡುತ್ತಾ ಜ್ಞಾನದ್ವಾರ ಮುಕ್ತನಾಗುತ್ತಾನೆ. ಸಾಕಂತ ಸರದಾಗೋ ಇನ್ನು ಅದರಾಗ ಬೇಕಂತ ಕೂಡ್ಕೊಂಡಾಗೋ? ನೀವು ಎಲ್ಲಿದ್ರು ಸಾಕಂತ ಸರದ್ರ ಮುಕ್ತರಾಕ ಹೊರತಾಗಿ ಏನ್ರಿ? ಭಾಳ ಮಂದಿ ಆಕ್ಷೇಪ ಮಾಡ್ತಾ ಇದೆ, ಏನು ಮನ್ಯಾಗಿದ್ರೆ ಆಗುದಿಲ್ಲನು, ಗೃಹಸ್ಥಾಶ್ರಮದಾಗ ಆಗುದಿಲ್ಲನು, ಏನು ಸನ್ಯಾಸಿನ ಆಗ್ಬೇಕಂತ ಏನೈತಿ? ಗೃಹಸ್ಥಾಶ್ರಮದಾಗ ಗೃಹಸ್ಥರಿಗೂ ಕೂಡ ಮುಕ್ತಿ ಆಗುದಿಲ್ಲ ಅಂದ್ರೆ ಗೃಹಸ್ಥರಿಗೆ ಮುಕ್ತಿ ಆಗುದಿಲ್ಲ, ಸನ್ಯಾಸಿಗೇನೆ ಮುಕ್ತಿ ಆಗ್ತದೆ. ನೆನಪಿಟ್ಕೋಬೇಕು ನಾವು. ನಮ್ಮ ಹಣೆ ಬರ ಏನ್ರಿ ಎಂದಿರಿ ನೀವು? ಗೃಹಸ್ಥಾಶ್ರಮದಲ್ಲಿ ಇದ್ರೂ ಕೂಡ ಪ್ರಪಂಚದ ವ್ಯಾಮೋಹವನ್ನು ತೊರೆದು ಯಥಾರ್ಥವಾದ ಆತ್ಮಚಿಂತನೆ ಮಾಡಾಕತ್ತಿದ್ದ ಅಂದ್ರೆ ಅವನಿಗೇನು ಅನ್ನಬೇಕು? ಸನ್ಯಾಸಿನ ಅನ್ಬೇಕ ಹೊರತಾಗಿ ಮತ್ತೆ ಯಾರಿಗೆ ಅನ್ನಕ್ ಬರೋದಿಲ್ಲ. ಈ ವಿಷಯ ಸನ್ಯಾಸಿಗೆ ಮುಕ್ತಿ ಅನ್ನೋದು ಇದೇನು ಸುಳ್ಳಿದು, ಗೃಹಸ್ಥರಿಗೂ ಆಕತ್ತೆ ಅಂದ್ರೆ ಅದು ಸುಳ್ಳು. ಇದೇ ವೇದಾಂತ ಗ್ರಂಥ ಒಳಗೆ ಹಿಂದೆ ಏನಪ್ಪಾ ಅಂದ್ರೆ ಕೆಲವು ಪ್ರಸಂಗಗಳನ್ನ ತಿಳಿಸಿಕೊಡೋ ಸಲ ಶಬ್ದಗಳ ಅರ್ಥ, ಆಮೇಲೆ ಆಯಾಯ ಸಂದರ್ಭಕ್ಕನುಸಾರ ಕಥೆಗಳನ್ನ ಹಿಂದೆ ಬರ್ಕೊಂಬಂದಿದ್ದಾರೆ ವೇದಾಂತ ಗ್ರಂಥ ಒಳಗೆ. ಅದ್ರಾಗ ಸ್ಪಷ್ಟವಾಗಿ ತೆಗೆದು ನೋಡ್ರಿ, ಗೃಹಸ್ಥಾಶ್ರಮದಲ್ಲಿ ಇದ್ದರೂ ಕೂಡ ಯಾವಾಗ ಮುಕ್ತಿ ಅನ್ನೋದನ್ನ ಸ್ಪಷ್ಟವಾಗಿ ಬರೆದಿದ್ದಾರೆ. ನಾ ಯಾಕೆ ಇದನ್ನ ಹೇಳಕತ್ತಿದ್ದೇನೆ ಅಂತ ಕೇಳಿದ್ರೆ, ಈಗ ಸಂಸಾರ ಸಾಕಂದ್ರ ಸನ್ಯಾಸಿ ಅಂತಾರೋ ಏನು ಬೇಕಂದವ ಸನ್ಯಾಸಿ ಅಂತಾರೋ? ಆದ್ರೆ ಸನ್ಯಾಸಿ ಆಗಬೇಕಾಗ್ಯದೋ ಸನ್ಯಾಸಿ ಮಾಡ್ಬೇಕಾಗ್ಯದೋ? ಏನ್ರಿ? ಸನ್ಯಾಸಿ ಮಾಡ್ಬೇಕಾಗ್ಯದೋ ಸನ್ಯಾಸಿ ಆಗ್ಬೇಕಾಗ್ಯದೋ? ಆಗ್ಬೇಕು. ಹಂಗಾರೆ ನಮ್ಮ ಕಡೆ ನೋಡ್ಕೋಬೇಕು, ಮಂದಿ ನೋಡ್ಬೇಕು? ನಮ್ಮ ಕಡೆ ನೋಡ್ಬೇಕು. ನಮ್ದೇನ್ ನಡೆದ ಚಟ? ನಾವು ಸನ್ಯಾಸಿ ಆಗೋದು ಬಿಟ್ಟಿದ್ದೇವೆ, ನಮಗೆ ಹೆಂಗಾರ ಸುಖ ಸಿಗ್ತದ ಅನ್ನೋದು ಬಿಟ್ಟಿದ್ದೇವೆ. ಮಂದಿ ಏನಪ್ಪಾ ಅಂತ ಕೇರ ಅವ್ ಹಂಗದಾನ ಇವ್ ಹಿಂಗದಾನ, ಅವ್ರ ಹಂಗಿದ್ರೇನು ನಾವ ಪಾಡ ಅವ್ರಕ್ಕಿಂತ ಅಂತ ತಿಳಿದು ಮತ್ತು ಇನ್ನೊಬ್ಬರ ಗೋಜ ಮಾಡಿ ಮತ್ತು ಏನು ಮಾಡಿದಪ್ಪ ಅಂತ ಕೇರ ಉಲ್ಟಾ ದುಃಖದಲ್ಲಿ ಬೀಳ್ತಾ ಇದ್ದೇವೆ. ಅದಕ್ಕಾಗಿ ತನ್ನ ಎಡ್ಯಾಗ ಕತ್ತಿ ಬಿದ್ರ ಏನ್ ಮಾಡ್ಯಾನ್ರಿ? ಮಂದಿ ಎಡ್ಯಾನ್ ನೋಣ ಅನಿಸ್ತಿದ್ನಂತ. ತನ್ನ ಎಡೆ ಕತ್ತಿ ಬಿದ್ದತ್ತು ಗೊತ್ತೇ ಇಲ್ಲ. ಹಂಗ ತನ್ನ ಯಥಾರ್ಥವಾದ ಸುಖವನ್ನು ಅನುಭವಿಸಲಿಕ್ಕೆ ತಾನೇನ್ ತಯಾರಾಗಬೇಕಂತಂದು ಗೊತ್ತಿಲ್ಲ. ಬರೀ ಮಂದಿ ನೋಡಿ ಏನ್ ಮಾಡ್ತೇವೆ ನಾವು ಅಂತ ಕೇಳಿದ್ರೆ ಹಂಗ ಇವ್ ಹಿಂಗ ಅಂತೇವಲ್ಲ. ಅದಕ್ಕಾಗಿ ಆ ಭಾವ ಇತ್ತು ಅಂದ್ರೆ ತೆಗೆದಾಕ್ಬೇಕು ನಾವು. ಎಲ್ಲಿ ನೋಡ್ಕೊಳ್ಳೋದಪ್ಪ ಅಂತ ಕೇಳಿ ನಮ್ಮ ಕಡೆನ ನೋಡ್ಕೋಬೇಕು ಹೊರತಾಗಿ ಇನ್ನೊಬ್ಬರು ನೋಡಕ್ ಹೋಗ್ಬಾರ್ದು. ಇನ್ನೊಬ್ಬರನ್ನ ನೋಡಿದ್ರು ಅದ್ರಾಗ ಯಾವ್ದು ಚಲೋ ಅದ ಕೆಟ್ಟದ ಅನ್ನೋದು ತಿಳ್ಕೊಂಡು, ಚಲೋದ್ರಿಂದ ಏನದ ಕೆಟ್ಟದ್ರಿಂದ ಏನದ ಅನ್ನೋದು ತಿಳಿದು ನಮ್ಮೊಳಗೆ ಅಳವಡಿಸ್ಕೊಳಕ್ ಪ್ರಯತ್ನ ಮಾಡ್ಬೇಕ ಹೊರತಾಗಿ ಅದನ್ನು ತಿದ್ದಾಕ ಪ್ರಯತ್ನ ಮಾಡಬಾರ್ದು. ಯಾದನ್ರಿ? ಇನ್ನೊಬ್ಬರದ್ದು ತಿದ್ದಾಕ ಪ್ರಯತ್ನ ಮಾಡಿ ನೀ ತಿದ್ದುಕೊಂಡೆ ಅಂದ್ರೆ ಅದಕ್ಕೆ ರಂಗನಾಥ ಗುರುಜಿ ಅವರು ಅಮೃತ ಅನುಭವ ಗ್ರಂಥವನ್ನು ಬರೆಯುವಾಗ ಮರಾಠಿ ಒಳಗೆ ಬಹಳ ಒಳ್ಳೆ ಗ್ರಂಥ ರೀ. ಆ ಗ್ರಂಥ ಒಂದನ್ನು ಸರಿಯಾಗಿ ಕೇಳಿದ್ರೆ ಏನು ಉಳಿದ ಗ್ರಂಥಗಳಲ್ಲಿ ಕೇಳುವಾಗ ಪ್ರಸಂಗಾನುಸಾರವಾಗಿ ಒಂದೊಂದು ಸಂಶಯ ಬರ್ತಾವ, ಆ ಎಲ್ಲ ಸಮಸ್ಯೆಗಳು ನಿರಸನ ಆಕ್ಕಾವ ಅದರಲ್ಲಿ. ಅಮೃತ ಅನುಭವ ಅಂತ ಮರಾಠಿ ಗ್ರಂಥ ರಂಗನಾಥ ಗುರುಜಿಯವರು ಬರೆದದ್ದು. ಅವರು ಏನ್ ಹೇಳ್ಯಾರ ಅಂತ ಕೇಳಿದ್ರೆ, ಪೈಲಾ ತುಮಿ ಮುಕ್ತ ಹಾವ,
ಸ್ಪಷ್ಟ ಬರೋದಾರ ಪೈಲ ತುಮಿ ಮುಕ್ತ ಭಾವ ಬಸ್ ಮುಂದೇನಿಲ್ಲ ಬಸ್ ಅಂದ್ರು. ಬಸ್ ಅಂದ್ರ ಸಾಕು, ಮೊದಲು ನೀ ಮುಕ್ತ ಆಗು ಸಾಕು. ಅಂದ್ರೆ ಇದ್ರ ಅರ್ಥ ಏನಂದ್ರು ಲೋಕದವ್ರನ್ನ ಮುಕ್ತ ಮಾಡಕ್ ಹೋಗ್ಬೇಡ, ಅವ್ರನ್ನ ಮುಕ್ತ ಮಾಡಕ್ ಹೋಗುದು ನಿನ್ನ ಅವಶ್ಯಕತೆ ಇಲ್ಲ. ಯಾಕ ಯಾರು ಮುಕ್ತ ಆಗ್ಬೇಕನ್ನ ಆಸೆದ ಅವ್ರ ತಾವು ಮಾಡ್ಕೋಬೇಕು ಅದನ್ನ. ಆತ್ಮನ್ನೇವ ಆತ್ಮಾನ ತುಷ್ಟ ಅಂತ ಏನೋ ಬರ್ತದಲ್ರಿ ಭಗವದ್ಗೀತೆ ಒಳಗ. ಯಾರು ಉದ್ಧಾರ ಯಾರು ಮಾಡ್ತಾರ್ರಿ? ನಿಮ್ಮ ಉದ್ಧಾರ ನಾವು ಮಾಡ್ತೇವೆ, ನಮ್ಮ ಉದ್ಧಾರ ನೀವು ಮಾಡ್ತೇರೋ? ನಮ್ಮ ಉದ್ಧಾರವನ್ನು ನಾವ ಮಾಡ್ಕೋಬೇಕಂತ ಹೇಳಿದಾಗ ನಮ್ಮಲ್ಲಿ ಆ ಗುಣಗಳನ್ನು ಹುಡುಕಬೇಕು, ಮಂದಿಯಲ್ಲಿ ಹುಡುಕಬೇಕು ಅಂತ ಕೇಳಿದ್ರೆ ನಮ್ಮಲ್ಲಿ ಹುಡುಕೊಂಡ್ವಿ ಅಂದ್ರೆ ಶಾಣ್ಯಾರಕ್ಕೇವಿ, ಮಂದಿಯಲ್ಲಿ ಹುಡುಕಿದ್ವಿ ಅಂದ್ರೆ ಥೇಟ್ ದಡ್ಡರಕ್ಕೇವಿ. ಏನ್ ಆದ್ರೆ ಮಂದಿ ಕಡೆ ನೋಡೋದು ಏನಂದ್ರ ಅಲ್ಲಿ ಏನು ಚಲೋದದ, ಎದರಿಂದ ಕೀರ್ತಿ ಬಂದದ, ಎದರಿಂದ ಅಪಕೀರ್ತಿ ಬಂದದ ಗುರ್ತಾತಂದ್ರ ಅದು ನನ್ನಲ್ಲಿ ಐತೋ ಇಲ್ಲೋ ಅನ್ನೋದನ್ನ ತಿಳ್ಕೊಂಡು ಅದನ್ನ ತೆಗೆದು ಹಾಕಾಕ ಗಳಸಾಕ ನಾವು ಪ್ರಯತ್ನ ಮಾಡಬೇಕು. ಬಿಟ್ಟಿದ್ದೇವೆ, ಏನು ಮಾಡ್ತೇವೆ ಅಂತ ಕೇಳಿದ್ರೆ ಹೊರಗೆ ನೋಡ್ತಾ ಇದ್ದೇವೆ. ಅದಕ್ಕೆ ಇಲ್ಲಿ ಏನು ಹೇಳಕತ್ತಾರ, ಸಾಕಂದ ಮ್ಯಾಲ ಏನು ಪ್ರಾಪ್ತಿ? ಸಾಕಂದ್ರೆ ಏನಾಯ್ತು? ವಿಷಯಾದಿಗಳ ಮೇಲೆ ನಿರಸತೆ ಬಂತು, ನಿರಾಸೆ ಆಗಿದಪ್ಪ ಅಂದ್ಮೇಲೆ ವೈರಾಗ್ಯ ಬಂತು. ವೈರಾಗ್ಯ ಬಂದದಪ್ಪ ಅಂದ್ರೆ ಅಲ್ಲಿ ವಿವೇಕ ಬುದ್ಧಿ ತಾನೇ ಶುರುವಾಗ್ತಾ ಇದೆ. ವಿವೇಕದಿಂದ ಜ್ಞಾನೋದಯವಾಗ್ತದೋ ಏನು ಜ್ಞಾನ ಆಗೋದಿಲ್ಲೋ? ವಿವೇಕದಿಂದ ಏನಾಗ್ತದ? ಜ್ಞಾನ ಆಗ್ತದ. ಜ್ಞಾನ ಆಯ್ತು ಅಂದ್ರೆ ನಿನ್ನ ಅಭಿಲಾಷ ರೂಪವಾದ ಮೋಕ್ಷ, ಆ ಮುಕ್ತಿ ನಿನಗೆ ಪ್ರಾಪ್ತವಾಗ್ತದ ಆಗುದಿಲ್ಲ ಅಂತ ಕೇಳಿದ್ರೆ ಮುಕ್ತಿ ನಿನಗೆ ಪ್ರಾಪ್ತ ಆಗ್ತಾ ಇದೆ. ಪರಂತು ಈ ಪ್ರಕಾರ ತನ್ನ ಹಿಂದಿನ ಸ್ಥಿತಿಗತಿಯನ್ನು ತಾನು ವಿಚಾರ ಮಾಡಲಿಲ್ಲ. ಇದು ಇವನಿಗೆ ಯಾಕೆತ್ತಿ ಮನುಷ್ಯ ಜನ್ಮದಲ್ಲಿ ಬಂದ ಕೂಡಲೇ ಈತ ಪ್ರಪಂಚದಲ್ಲಿ ನಿರಾಸಕ್ತ ಉಳ್ಳವನಾಗಿ ವೈರಾಗ್ಯಶಾಲಿಯಾಗಿ ವಿವೇಕವನ್ನು ಮಾಡಿದ್ದ ಅಂದ್ರೆ, ವಿಚಾರ ಮಾಡಿದ್ದ ಅಂದ್ರೆ ಜ್ಞಾನದ್ವಾರ ಮುಕ್ತನ ಹಾಕಿದ್ದೀವ. ಆದ್ರೆ ಯಾಕೆ ಆಗ್ಲಿಲ್ಲಪ್ಪ ಅಂದ್ರೆ ಮನುಷ್ಯ ಜನ್ಮಕ್ಕೆ ಬಂದನು ಅಂದ್ರೆ ಹಿಂದಿಂದ ವಿಚಾರ ಮಾಡ್ಲಿಲ್ಲ ಇವ. ಯಾಕೆ ಬಹುಬಂಧನ ಬಂದದ, ಎಲ್ಲೆಲ್ಲಿ ಹುಟ್ಟಿದೀನಿ, ಏನೇನು ಅನುಭವಿಸಿದೆ ಅನ್ನುವಂಥದ್ದು ಅದರ ಪರಿಜ್ಞಾನ ಇಲ್ಲದಕ್ಕಾಗಿ ಏನಾಗ್ಯದಪ್ಪ ಅಂತ ಕೇಳಿದ್ರೆ ಇವನಿಗೆ ಸಾಕು ಅನಿಸವಲ್ದು. ಯಾಕ ಅದ್ರ ಜಾಗದ ನೆನಪ ಇಲ್ಲಲ್ಲ ಇವನಿಗೆ. ಈಗ ಸಾಮಾನ್ಯವಾಗಿ ವಿಚಾರ ಮಾಡ್ರಿ ನೀವು, ನಾವಾಗ್ಲಿ ನೀವಾಗ್ಲಿ, ಈಗ ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ. ಇದರಾಗ 4 ವರ್ಣ ಮಾಡಿದಾರ. ಏಸ್ ವರ್ಣ ರೀ? 4. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಉಳಿದ ಜೀವ ಬಿಡ್ರಿ, ನೀವು ಉಳಿದ ದೇಹ ಬಿಡ್ರಿ. ಈ ಮನುಷ್ಯ ಜನ್ಮಕ್ಕೆ ಬಂದಾಗನ ಒಂದು ಯಾವ್ದಾರು ಒಂದು ಉತ್ತಮ ಸ್ಥಾನದೊಳಗ ಯಾವ್ದಾರು ಒಬ್ಬ ವ್ಯಕ್ತಿಯನ್ನು ಗ್ರಹಣ ಮಾಡಿದಾಗ ಒಬ್ಬ ಉತ್ತಮ ಕುಲದವ ಅಂತ ಮ್ಯಾಲ ಕರೆದು ಕುಂದಿರ್ಸಿದ್ರು ಅಂದ್ರ ಇನ್ನು 3 ಮಂದಿಗೆ ಅವ್ರ ತೆಳಗ ಕುಂದಿರ್ಸಿದ್ರು ಅಂದ್ರ ಏನ್ ಅನಿಸ್ತದ್ರಿ? ಏನ್ ಅನಿಸ್ತದ ಹೇಳ್ರಿ? ಈಗ ಬ್ರಾಹ್ಮಣ ಅಂತ ತಿಳ್ಕೊರಿ, 4 ಬ್ರಾಹ್ಮಣಿಗೆ ಶ್ರೇಷ್ಠ ಐತೆ ಅದ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣನನ್ನ ಕರೆದು ಎತ್ತರ ಸ್ಥಾನದ ಮೇಲೆ ಕುಂದಿರಿಸಿದ್ರು. ಇನ್ನು 3 ಮಂದಿ ಕ್ಷತ್ರಿಯ, ವೈಶ್ಯ, ಶೂದ್ರರು ಇಲ್ಲದೇವಿ. ಅವರು ಮನಸ್ಸಿಗೆ ಆ ಬ್ರಾಹ್ಮಣನ ಕರೆದ ಮೇಲೆ ಕುಂದಿರಿಸಿದಾಗ ಇವ್ರ ಮನಸ್ಸಿಗೆ ಹಳಹಳಿ ಆಗ್ತದೋ ಆಗೋದಿಲ್ಲೋ? ಆಗ್ತದೆ. ಏನಂತ ಆಗ್ತದ? ನಾನು ಬ್ರಾಹ್ಮಣಾಗಿ ಹುಟ್ಟಿದ್ನಿ ಅಂದ್ರ ನನ್ನೂ ಕರಿತಿದ್ರಲ್ಲ ಅಂತ. ಮನುಷ್ಯ ಜನ್ಮದಲ್ಲಿ ಹುಟ್ಟಿನೇ ಬ್ರಾಹ್ಮಣ ಜನ್ಮವನ್ನು ಬೇಡ್ತದ ಅಂದಮೇಲೆ ಇನ್ನ ಈ ಮನುಷ್ಯ ಜನ್ಮ ಬಿಟ್ಟು ಇದಕ್ಕಿಂತ ಹೀನವಾದ ಜನ್ಮದ ಆಸೆ ನಮಗೆ ಆದೀತನು? ಆಗ್ಬೋದನು? ಸಾಧ್ಯನೇ ಇಲ್ಲ. ಯಾಕೆ ಆಗೋದಿಲ್ಲ ಅಂತ ಕೇಳಿ, ಈಗ ಅಕಸ್ಮಾತ್ ಏನೋ ತ್ರಾಸಾಗಿ ಸುಮ್ಮನೆ ಹಂದಿಯಾಗಿ ಹುಟ್ಟಿ ಬಂದಿದ್ರೆ ಬೇಸಿತ್ತು. ಉಳಿದೋದ್ರಕ್ಕಿಂತಲೂ ಏನಪ್ಪಾ ಅಂದ್ರೆ ಹಂದಿಯಾಗಿ ಹುಟ್ಟಿ ಬಂದ್ರೆ ಬೇಸಿತ್ತು. ಸುಮ್ಮನೆ ಎಲ್ಲಿ ಸಿಗತೈತೆ ಅಲ್ಲಿ ಅಡ್ಡಾಡಿ ತಿನ್ಕೊಂತ ಆರಾಮ್ ಇರ್ತೀನಿ ಅಂತ ಮರತಾರ ಕನಸನ್ಯಾಗ ನಿದ್ಯಾಗರ ಹಿಂಗ ಅನಿಸಿತನು? ಸಾಧ್ಯನೇ ಇಲ್ಲ. ಮತ್ತ ಸಾಧ್ಯ ಇಲ್ಲ ಕರೆ. ಆದ್ರೆ ಅಂಥ ಜನ್ಮವನ್ನು ಅನುಭವಿಸಿದ್ದು ನಮ್ಗೆ ಗೊತ್ತ ನೆನಪದನು? ಇಲ್ಲ. ಆದ್ರೆ ಅದನ್ನ ಶಾಸ್ತ್ರ ಗುರುಗಳು ಹೇಳೋದ್ರ ಮೇಲಿಂದ 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 84 ಲಕ್ಷ ಯೋನಿಯೊಳಗೆ ಬಂದೆ. ಒಂದ ಯೋನಿ ಹೇಳ್ಯಾರನ್ರಿ? ಎಲ್ಲಾ ಯೋನಿಯೊಳಗೆ ಬಂದೇವಂತ ಅವ್ರು ಹೇಳ್ತಾರಂದ್ಮೇಲೆ ಆ ಯೋನಿಗಳ ವಿಚಾರವನ್ನ ನಾವು ಇಷ್ಟು ಸಲ ಅಲ್ಲಿ ಹುಟ್ಟೇವಂದ್ರೆ ಏನಾರ ಆಗಿರ್ಬಾರ್ದಪ್ಪ ಅಂತ ಅದ ನೆನಪಾದ್ರ ಸಾಕನಿಸ್ತದೋ ಇಲ್ಲೋ? ಹಾಗೆಲ್ಲ ಹೇಳಿದ್ನಲ್ಲ, ಸಾಕಪ್ಪ ಮನ್ಯಾಗಿರ್ಬಾರ್ದು ಅನ್ನೋ ಹಂಗಾಗ್ಯದ. ಯಾಕೆ ಸಾಕಾಗ್ಯದ? ಎಂದ ಕೈ ಹಿಡಿದು ಏನಪ್ಪಾ ಅಂತ ಕೇಳಿ ನಮ್ಮವರು ಅಂತ ಗ್ರಹಣ ಮಾಡ್ಯಾನ. ಇಲ್ಲಿ ತನ ಅವ್ರ ಉಸಾಬರಿ ಮಾಡಿ 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 ಅದೆಲ್ಲ ನೆನಪಾಗಿ ಏನ್ ಅನ್ಸ್ತದ್ರಿ? ಕೂಳ್ಸಿ ಹೊತ್ತು ಅಲ್ದ್ರಿ ಅಂತಾನ. ನೆನಪಾದಾಗೋ ನೆನಪಾಗ್ಲಾರ್ದ ಇದ್ದಾಗ? ನೆನಪಾದಾಗ. ಅಂದ್ರೆ ಅದು ನೆನಪಾದಾಗ ದುಃಖ ಅನಿಸಿ
ಸಾಕಪ್ಪ ಇನ್ನು ಮನಿ ಬಿಡ್ಬೇಕಂತಾನ ಅನ್ನೋದಲ್ಲೋ, ಬಿಡ್ಬೇಕಂತಾನ. ಇದು ಹೊರಗಿನ ಮನಿ. ಆದ್ರೆ ಈ ಯಾವ ಮನಿ ಬಿಡ್ಬೇಕಾಗ್ಯದ ನಾವು? ಆ ಮನ್ಯಾಗಿನ ಮನಿ ಬಿಡ್ಬೇಕಾಗ್ಯದ. ಯಾವ ಮನ್ಯಾಗಿಂದ್ರಿ? ಕಲ್ಲು ಮಣ್ಣಿನಿಂದ ಕಟ್ಟಿದ ಮನಿ ಏನದ, ಆ ಮನ್ಯಾಗಿನ ಮನಿ ಬಿಡ್ಬೇಕಾಗ್ಯದ ನಾವು. ಆ ಮನೆ ಯಾವ್ದ್ರಿ? ಇದೇ 25 ತತ್ವಗಳಿಂದ ಯುಕ್ತವಾದಂಥ ಸ್ಥೂಲ ಶರೀರನ್ರಿ, 17 ತತ್ವಗಳಿಂದ ಯುಕ್ತವಾದ ಸೂಕ್ಷ್ಮ ಶರೀರನ್ರಿ, ಇಲ್ಲದನ್ನ ತೋರಿಸೋದು ಇದ್ದದ್ದನ್ನು ಮರೆಸುವಂತ ಅಜ್ಞಾನರನ್ರಿ, ಇವನ್ನೆಲ್ಲವನ್ನು ಬಿಡ್ಬೇಕಾಗ್ಯದ. ಇಲ್ಲ ಅಂತ ಕೇಳಿದ್ರೆ ಬಿಡ್ಬೇಕಾಗ್ಯದ. ಈ ಮನಿ ಬಿಡ್ಬೇಕಾದ್ರೆ ಸಾಕಾದ್ರೆ ಬಿಡ್ತೇವೆ, ಸಾಕಾಗ್ಲಾರ್ದ ಇದ್ರು ಸಾಕಾಗ್ಬೇಕಾದ್ರೆ ನೆನಪಾದ್ರೆ ಸಾಕಾಕತ್ತೇವ್, ನೆನಪಾಗ್ಲಾರ್ದ ಇದ್ರು ಯಾಕ್ರಿ ಹಿಂಗ್ಯಾಕ್ರಿ ಮರ್ತ್ ನೋಡ್ರಿ ಅಂತಾನ. ಮರ್ತ್ನು ಅಂದ್ರೆ ಮತ್ತೆ ಕೆಲಸ ಕೆಟ್ಟದಂತ ತಿಳ್ಕೊಬೇಕು. ನೆನಪಿತ್ತು ಅಂದ್ರೆ ಏನಕ್ಕಿತ್ತು? ಇನ್ನು ಮರ್ಯಾನ್ರಿ ಅದನ್ನ ಮರ್ತ್ರಿ ಏನಾದಿತ್ತು ಹಣೆ ಬರ ಅಂತಿರ್ತಾನ. ಹಾಗೆ ಅದಕ್ಕಂತಾರ ಅದೆಲ್ಲ ನೆನಪಾಯ್ತು ಅಂದ್ರೆ ಸಂಸಾರ ಸಾಕಾಕತಿ. ಸಂಸಾರ ಸಾಕಾಗಿದೆ ಅಂದ್ರೆ ಅರ್ಥ ಅದ್ರ ಮೇಲಿನ ಮೋಹ ಹೋಗ್ತಾ ಇದೆ. ಅಂದ್ರೆ ದೇಹದ ಮೇಲಿನ ಮೋಹ ಹೋಯ್ತು ಅಂದ್ರೆ ಈ ವಿಷಯಾದಿಗಳಲ್ಲಿ ಆಸಕ್ತಿ ಇತ್ತು ಅದರಿಂದ ದೂರ ಆಕನ. ಆ ಆಸಕ್ತಿಯಿಂದ ದೂರ ಆದ ಅಂದ್ರೆ ಇನ್ನು ನಾನು ಅಂದ್ರೆ ಯಾರು, ಅನಾತ್ಮ ಅಂದ್ರೆ ಯಾವುದು, ಅಥವಾ ಆತ್ಮ ಅಂದ್ರೆ ಯಾವುದು, ಅನಾತ್ಮ ಅಂದ್ರೆ ಯಾವುದು, ಈ ವಿಚಾರ ಮಾಡಕ್ ಶುರು ಆಕನ. ಈ ವಿಚಾರ ಮಾಡ್ತಾ 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 ಏನು ಪ್ರಾಪ್ತಿ ಆಗ್ತಾ ಇದೆ? ಬ್ರಹ್ಮಜ್ಞಾನ ಪ್ರಾಪ್ತಿ ಆಗ್ತಾ ಇದೆ. ಬ್ರಹ್ಮಜ್ಞಾನ ಪ್ರಾಪ್ತಿ ಆಯ್ತು ಅಂದ್ರೆ ಮುಕ್ತನಕ್ಕನೋ ಏನು ಬದ್ಧನಕ್ಕನೋ? ಮುಕ್ತನಕ್ಕನ. ಮತ್ತೆ ಈ ಜನ್ಮಕ್ಕೆ ಬಂದನು ಮತ್ತೆ ಯಾಕದ ಪ್ರಾಪ್ತಿ ಆಗ್ಲಿಲ್ಲ ಅಂದ್ರೆ ವಿಚಾರ ಮಾಡಿಲ್ಲ, ಅಂದ್ರೆ ನೆನಪಿಲ್ಲ. ಏನ್ ನೆನಪಿಲ್ಲ? ಅನಂತ ಜನ್ಮಗಳಲ್ಲಿ ಅನುಭವಿಸಿದ ದುಃಖದ ನೆನಪಿಲ್ಲದಕ್ಕಾಗಿ ಇವನಿಗೆ ಏನಾಗ್ಯದ ಅಂದ್ರೆ ನಮಗೇನಾಗ್ಯದಪ್ಪ ಅಂದ್ರೆ ಪುನಃ ಪುನಃ ಮತ್ತು ಈ ಬಹುದುಃಖವನ್ನು ಅನುಭವಿಸ್ಬೇಕಾಗ್ಯದ. ತಾನು ವಿಚಾರ ಮಾಡಲಿಲ್ಲ. ಮತ್ತು ಇನ್ನು ಮುಂದಾದರೂ ಈಗ ಹಿಂದಂತೂ ಎಲ್ಲ ಹುಟ್ಟಿಟ್ಟು ಬರ್ಬೇಕಾರೆ ಎಲ್ಲ ಜನ್ಮ ತಾಳ್ಬೇಕಾರೆ ಪಾಪ ಪುಣ್ಯನೇ ಕಾರಣ. ಈ ದೇಹ ಹೋದ ಮೇಲೆ ಮುಗಿತೆ ನಮ್ಮದು. ಚಾರ್ವಾಕ್ರು ಹೇಳ್ತಾರಲ್ಲ ಹಂಗೇನಾರ ಐತನು? ಮರಣವೇ ಮುಕ್ತಿ, ಇನ್ನು ಹಳ್ಳಿ ಹುಟ್ಟುದಂತೂ ಇಲ್ಲ. ಸುಮ್ಮನೆ ಏನು ಮಾಡ್ರಿ ಅಂತ ಬೇಕಾದಂಗೆ ಇರುತ್ತಾನ. ಸಾಲ ಮಾಡಿ ತುಪ್ಪ ಹೊಡಿರಿ ಅಂತಾನ. ಅದ್ರ ವಿಶೇಷ ಅದ ಇನ್ನೂ ಅದ ಮುಂದೆ. ಅಲ್ಲ ಸಾಲ ಮಾಡಿ ಆದ್ರೂ ತುಪ್ಪ ಹೊಡಿರಿ, ಸಾಲ ಮುಡ್ಸವ್ರಿ ಯಾರಿ? ಅದ್ರ ಚಿಂತೆ ಯಾಕೆ ಮಾಡ್ತಿ? ಅದ್ರ ಸತ್ತು ಹೋದವನು ಮುಗಿತು ಹೊಳ್ಳಿ ಬರಕ್ಕೆ ಸಾಧ್ಯನೇ ಇಲ್ಲ. ಹಂಗೇನಾದ್ರೂ ಹೊಳ್ಳಿ ಬರೋದಿಲ್ಲ ಅಂತ ನೇಮ ಐತೆ ನಮ್ಮದು? ಇಲ್ಲ. ಅಂದಮೇಲೆ ಮುಂದೆ ಪುಣ್ಯ ಪಾಪ ಕರ್ಮಗಳಿಂದ ಸ್ವರ್ಗ ನರಕ ಲೋಕಗಳಿಗೆ ಹೋಗಿ ಈ ದೇಹ ಹೋದ ಮೇಲೆ ಏನ್ ಮಾಡ್ತೇವ್ರಿ? ಪಾಪ ಪುಣ್ಯಕ್ಕೆ ಅನುಸರಿಸಿ ಸ್ವರ್ಗ ನರಕಗಳು ಹೋಗಪ್ಪ. ಪಾಪ ಜಾಸ್ತಿ ಇತ್ತು ನರಕಕ್ಕೆ ಹೋಗ್ತೇವಿ, ಪುಣ್ಯ ಜಾಸ್ತಿ ಇತ್ತು ಅಂದ್ರೆ ಪುಣ್ಯದ ಅನುಕೂಲ ಇತ್ತು ಅಂದ್ರೆ ಸ್ವರ್ಗಾದಿಗಳನ್ನು ಅನುಭವಿಸ್ತಾ ಇದ್ದೇವೆ. ಹೋಗಿ ಸುಖ ದುಃಖಗಳನ್ನು ಭೋಗಿಸಿ ಅಲ್ಲಿ ಹೋದ ಮೇಲೆ ಕಾಯಂನ ನರಕದಾಗ ಉಳಿತೇವನು, ಕಾಯಂ ಸ್ವರ್ಗದಾಗ ಉಳಿತೇವನು. ಕಟ್ಕೊಂಡು ಹೋದ ಪಾಪದ ಶೇಷವನ್ನ ತೀರುಮಾಟ ನರಕದಾಗಿರ್ತೇವೆ. ಮತ್ತೆ ಯಾವುದಾದ್ರೂ ಒಂದು ಜೀವರಾಶಿ ದೇಹ ತೊಟ್ಕೊಂಡು ಬರ್ತಾ ಇದ್ದೇವೆ. ಪುಣ್ಯ ತಿರುಮಾಟ ಸ್ವರ್ಗಾದಿಗಳಲ್ಲಿರ್ತೇವೆ. ಪುಣ್ಯ ತೀರ್ಥ ಅಂದ್ರೆ ಮತ್ತೆ ಯಾವುದಾದ್ರೂ ದೇಹವನ್ನು ತೊಟ್ಟು ಬರ್ತಾ ಇದ್ದೇವೆ. ಏನು ಭೋಗಿಸಿ ಬಳಿಕ ಅಲ್ಲಿ ಭೋಗಿಸಿದ ಮೇಲೆ ಮುಗಿತಪ್ಪ ಉಣ್ಣೋದು ಮುಗಿದ ಮೇಲೆ ಅಲ್ಲೇ ಇರಕ್ಕೆ ಸಾಧ್ಯ ಅದ ನಾವು? ಈಗ ಪಂಕ್ತಿ ಕುಂತಿರ್ತೇವೆ ಊಟಕ್ಕೆ ಎಲ್ಲಾರು ಹೋದಾಗ. ಊಟ ಆಯ್ತು ಕೈ ತೊಳ್ಕೊಂಡೇವಿ, ಹಿಂದೆ ಇನ್ನೊಂದು ಪಂಕ್ತಿ ಕುಂದಿರ್ತತಿ. ನಮಗೇನಂತಾರೆ ಮೊದಲು ಕುಂತಾರಿ? ಹೇಳ್ರಿ ಹಿಂದೆ ಮಂದಿ ಐತಿ ಇನ್ನು ಅಂತಾರ. ಹಂಗ ಅಲ್ಲಿ ಹೋಗಿ ಉಣ್ಣೋದು ತೀರ್ತೆ ಅಂದ್ರೆ ನೀವು ಹೇಳ್ರಿ ಹಿಂದೆ ಬರಾಕತ್ತಾರ ಅಂತ ಅವ್ರು ಹೇಳ್ತಾ ಇದ್ದಾರ. ಏನ್ ಎದ್ದು ಮತ್ತೆ ಹೆಂಗ ನಾವು ಮತ್ತೊಂದು ಕಡೆ ಹೋಗ್ತೀವಿ, ಹಂಗೆ ಈ ಜನ್ಮಾದಿಗಳಿಗೆ ಬರ್ಬೇಕಾಗ್ತದೆ. ಇಲ್ಲಿ ಮನುಷ್ಯ ಮತ್ತೆ ಎಲ್ಲಿ ಬರೋದಂದ್ರೆ ಈ ಮನುಷ್ಯ ಕ್ರಿಮಿಕೀಟಕ ಮೊದಲಾದ ಶರೀರಗಳನ್ನು ಹೊತ್ತುಕೊಂಡು ತಿರುಗಬೇಕಾಗುತ್ತದೆ. ಮತ್ತೇನು ಮಾಡಿದ್ರಿ? ಮನುಷ್ಯ ಶರೀರ ಬರ್ಬೋದು, ಆಮೇಲೆ ಅನೇಕ ಕ್ಷುದ್ರ ಜೀವಿಗಳಾಗಿ ಹುಟ್ಟಿ ಬರ್ಬೋದು. ಅಂತೂ ಎಲ್ಲ ಜೀವರಾಶಿಗಳಲ್ಲಿ ಮತ್ತೆ ಹುಟ್ಟಿಟ್ಟು ತಿರುಗೋದು ಆಯ್ತು, ಏನು ಮುಗೀತು? ಹಂಗೆ ತಿರುಗುದ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಸಾಕಾಗಿ ಹೋಗ್ಯದ ಮರ ತಿರುಗಾಡಿ. ಯಾಕಾರ ಮಂದೆ ನನ್ನಂಗ ಆಗ್ಯದ ಅಂತಿರ್ತೇವೆ ಲೋಕದೊಳಗೆ, ಅಂತೇವಿಲ್ರಿ? ಈಗ ಇಲ್ಲಿ ಇದೆ ಏನಪ್ಪಾ ಅಂದ್ರೆ ಈ ಮನುಷ್ಯ ಜನ್ಮಕ್ಕೆ ಹೋಗೋದು ಬರೋದು ಏನು ನಡೆದೋದಿಲ್ವಲ್ಲ, ಇವು ಸಾಕಾದವು ಅಂದ್ರೆ ಕೊನೆ ಕಡ್ಯಾಕ್ ಹಾಕ್ಯವ್ ನಾವು. ಇದು ಸಾಕಾಗಿಲ್ಲ ನಮಗೆ. ಏನಂದ್ರೆ ಕ್ಷಣಿಕವಾದ ಉಪಜೀವನಕ್ಕೋಸ್ಕರವಾಗಿ ತೊಂದರೆ ಬಂದಾಗ ಸಾಕು ಅನ್ನಿಸ್ತದ. ವಾಸ್ತವತ ವಿಚಾರ ಮಾಡಿ ನೋಡಿದ್ರೆ ಭವದುಃಖವನ್ನು ನೀಗಬೇಕಾಗಿತ್ತು ಅಂದ್ರೆ ಹುಟ್ಟು ಸಾವುಗಳ ಎಡೆಯಾಟ ಏನದ ಇದು ಸಾಕಾಗ್ಬೇಕು. ಅದಕ್ಕೆ ಭವಮಾಲೆಗೆ
ಎಂಬುದನ್ನು ವಿವೇಕ ದೃಷ್ಟಿಯಿಂದ ನೋಡದೆ, ನಾವು ಇದನ್ನೆಲ್ಲ ವಿಚಾರ ಇದು ಹಿಂಗೆ ಆಕೈತಲ್ಲ ಇದೇನಪ್ಪ ಅಂತ ವಿಚಾರ ಮಾಡಲಾರದೆ ಕೇವಲ ಸ್ತ್ರೀ ಪುತ್ರ ವಿತ್ತಾದಿ ವಿಷಯಗಳಲ್ಲಿ ಲೋಲುಪ್ತನಾಗಿ ಕೂತುಕೊಂಡರೆ, ಈ ವಿಚಾರ ಮಾಡಲಾರದೆ ನಾವು ಎದರಾಗ ಲೋಲುಪ್ತರಾಗಿದ್ದೇವೆ, ಆಸಕ್ತ ಉಳ್ಳವರಾಗೇವಿ ಅಂತ ಕೇರೆ ಸ್ತ್ರೀ ಪುತ್ರ ವಿತ್ತ ಏನು ಇವಿಷ್ಟು ಬಿಟ್ಟರೆ ಅದಕ್ಕೆ ಏನು ವೆಚ್ಚಕ್ಕೆ ಹಣವಾಗಿ ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಹಣವಾಗಿ ಇಚ್ಚುಳ್ಳ ಸತಿ ಇದರಲು ಹಾ ಸಿಕ್ಕಿದ್ರೆ ಏನು ಮಾಡ್ತಿದ್ದು ಗೊತ್ತಿಲ್ಲ, ಸಿಗಲಾರದೆ ಇದ್ದು ಕೂಡ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅಂತ ಏನ್ ಲೋಲುಪ್ತನಾಗಿ ಕೂತುಕೊಂಡರೆ, ಇದ್ರಾಗ ನಾವು ಆಸಕ್ತಿ ಉಳ್ಳವರಾಗಿ ಕೂತುಕೊಂಡರೆ ಬಂದದ್ದು ಅದಕ್ಕೆ ಇದರಿಂದ ದೂರ ಆಗಾಕ, ನಿನ್ನನ್ನು ಒಲಿಸಿಕೊಂಡು ಮಾಯೆಯನ್ನು ಮೀರಿ ಜನನ ಮರಣ ದುಃಖವನ್ನು ತಪ್ಪಿಸ್ಕೊಂತ ಹೇಳ್ತವ ಬಂದು ಉಲ್ಟಾ ಏನಾದ ಅಂದ್ರೆ ಮತ್ತು ಈ ದುಡ್ಡು ಆಮೇಲೆ ಏನಪ್ಪಾ ಅಂದ್ರೆ ಮಕ್ಕಳು ಮಡದಿ ಇವು ಮೂರು ಮುಖ್ಯ ಇದರ ಅಂತರ್ಗತ ಎಲ್ಲ. ಇವು ಮೂರು ಮುಖ್ಯ ಜೀವನದಲ್ಲಿ. ಮೊದಲು ಮದುವೆ ಬಯಸ್ತಾನ, ಆಮೇಲೆ ಏನು ಬಯಸ್ತಾನ್ರಿ ಮಕ್ಕಳನ್ನ ಬಯಸ್ತಾನ, ಆಮೇಲೆ ಏನು ಬಯಸ್ತಾನ ಸಂಪತ್ತು ಬಯಸ್ತಾನ. ಅದಕ್ಕಾಗಿ ಅವು ಮೂರ ತೊಗೊಂಡವ್ರಿ. ಈಗ ಮೊದಲು ಅವು ಮೂರರ ಅಂತರ್ಗತ ಹೊಂದ್ಕೊಂಡು ಎಷ್ಟದಾವು ಅಂತ ಕೇಳಿದ್ರೆ ಅವಕ್ಕೆ ಲೆಕ್ಕನ ಇಲ್ಲ. ಏನ್ ಲೋಲುಪ್ತನಾಗಿ ಕೂತುಕೊಂಡರೆ ತನ್ನ ನಾಶವನ್ನು ತಾನೇ ಮಾಡಿಕೊಳ್ಳುತ್ತಾನೆ. ನಮ್ಮ ನಾಶಕ್ಕೆ ನಾವ ಕಾರಣ, ಮತ್ತಾರ ಕಾರಣ? ನಾವೇ ಕಾರಣ. ನಾವು ಅಂತೇವೆ ಮಂದಿ ಮೇಲೆ ಹಾಕ್ತೇವೆ ಬರೇ ಏನ್ರಿ, ನಾವು ನಮ್ಮ ಮೇಲೆ ಹಾಕ್ಕೊಂಡೇವು ಅಂದ್ರೆ ಭಾಳ ಆರಾಮಿರ್ತೇವಿ. ಏನೇ ತಪ್ಪು ತೊಡೆಗಳಾದ್ರೆ ಏನೇ ತೊಂದರೆಗಳು ಬಂದ್ರೆ ನಮ್ಮ ಮೇಲೆ ನಾವು ಹಾಕ್ಕೊಂಡು ಅಂದ್ರೆ ಆರಾಮಿರ್ತೇವೆ. ಉಣ್ಣೋದು ಉಣ್ತೇವೆ ಆದರೂ ಆರಾಮಿರ್ತೇವೆ. ನಾವೇನು ಮಾಡ್ತೇವೆ ಅಂದ್ರೆ ಉಣ್ಣೋದಂತೂ ಕರೆನ ಮಂದಿ ಮೇಲೆ ಹಾಕಿ ಮತ್ತೆ ಅದನ್ನು ಡಬಲ್ ಮಾಡ್ಕೊತೇವೆ. ಏನು ಅವ್ರು ಇಲ್ಲಿದ್ರೆ ನನಗೆ ಹಿಂಗೆ ಹಾಕಿದ್ದಿಲ್ರಿ, ಅವ್ರು ಬಂದ ಹಿಂಗೆ ಆತ್ರಿ. ಯಾರು ಬಂದು ಅವ್ರು ಬಂದ ಹಿಂಗೆ ಆತ್ರಿ ಅಂತ ಮಂದಿ ಮೇಲೆ ಹಾಕ್ತೇವೆ. ವಾಸ್ತವತ ವಿಚಾರ ಮಾಡಿ ನೋಡಿದ್ರೆ ಯಾರೂ ನಮ್ಮ ದುಃಖಕ್ಕೆ ಕಾರಣ ಅಲ್ಲವೇ ಅಲ್ಲ, ಹೊರಗಿನವರು. ಏನ್ರಿ ಯಾರಪ್ಪ ನಮ್ಮ ಮೂಲ ದುಃಖಕ್ಕೆ ಕಾರಣ ಅಂತ ಕೇರೆ ಒಳಗೊಂದು 6 ಮಂದಿ ಅದಾರ. ಇಲ್ಲ ನಾವು ಮಾಡಿದ ಕರ್ಮದ ಫಲ, ನಿಷಿದ್ಧ ಕರ್ಮ ವಿಹಿತ ಕರ್ಮಗಳೇನು ಮಾಡೇವಿ ಅದಕ್ಕನುಸರಿಸಿ ನಮ್ಮ ಭೋಗದ ವ್ಯವಸ್ಥೆ ಐತೆ ಹೊರತಾಗಿ ಇನ್ನೊಬ್ಬರು ನಮಗೆ ಅದಕ್ಕೆ ಕಾರಣರಲ್ಲ. ಮತ್ತು ಅಲ್ಲ ಅಂದ್ರೆ ಮತ್ತೆ ಈಗ ಅವರು ಬಂದು ನಮ್ಗೆ ಪ್ರತಿಕೂಲ ಮಾಡಲಿ ನಮ್ಗೆ ಯಾಕೆ ಹಾಕಿತ್ರಿ ಹಿಂಗಂದ್ರೆ ನಿಮಿತ್ತ ಬೇಕಾಗಿತ್ತು ಅಷ್ಟೇ. ಕಟ್ಕೊಂಡು ಬಂದದ ಕರ್ಮದ ಫಲವನ್ನಾಕೆ ಏನು ಬೇಕ್ರಿ, ನಿಮಿತ್ತ ಬೇಕು. ಇಷ್ಟೆಲ್ಲ ಬಂದೇವಲ್ಲ. ಈಗ ಹಳ್ಳಿ ಜನ ಅದೇವು, ವಿಶೇಷ ಇಲ್ಲಿಯರದೇವು. ಈಗ ಇಲ್ಲಿಯರದಾರ ಆ ಮಾತು ಬೇರೆ, ನಿತ್ಯಲ್ಲೂ ನಡೆದಾದವ್ರು ಬರತ್ತಾರ ಕೇಳ್ತಾರ ಆ ಮಾತು ಬೇರೆ. ಈಗ ವಿಶೇಷವಾಗಿ 100 ಜನ ಏನದೇ ಹೆಚ್ಚಿಗೆ ಇಲ್ಲೇ. ಈಗ ಎಲ್ಲರೂ ಇಲ್ಲಿ ಬಂದೇವಲ್ಲ, ಇಲ್ಲಿ ಬಂದದ್ದಕ್ಕೆ ಕಾರಣ ಬೇಕೋ ಕಾರಣ ಬೇಕಾಗಿಲ್ಲೋ? ಯಾವ್ರಿ ಎಲ್ಲ ನಡೀತಿ. ಇಲ್ಲಿ ಯಾಕೆ ಬಂದಿರಿ, ಹಂಗ ಬಂದೇವ್ರಿ. ಇಲ್ಲಿ ಯಾಕೆ ಬಂದಿರಿ, ಹಂಗ ಬಂದೇವ್ರಿ ಅಂದ್ರೆ ಸುಮ್ಮನ ಕಾರನು ಅಲ್ರಿ. ಹಂಗ ಹೆಂಗೆ ಬರಕ್ಕೆ ಸಾಧ್ಯ? ಏನಾರ ಕಾರಣ ಇರಬೇಕಲ್ಲ ಅಂತ ಶಾಸ್ತ್ರ ಚಿಂತನೆ ನಡೆದದ ನಂತರ ಹೇಳಬೇಕು, ಮತ್ತೊಂದು ಏನಾರು ಹೇಳಲೇಬೇಕು. ಅಂದ್ರೆ ತಮ್ಮ ಪುಣ್ಯ ಪಾಪ ಕರ್ಮಾನುಸಾರವಾಗಿ ಆ ಭೋಗದ ವ್ಯವಸ್ಥೆಯ ಋಣ ಇಲ್ಲಿರುವುದರಿಂದ ಯಾವ್ದಾರ ರೂಪದಿಂದ ಕರ್ಕೊಂಡ್ಬಂದು ಒಗ್ದದ. ಅದ್ರ ನಿಮಿತ್ತ ಏನಾಯ್ತು, ಸಾಧನ ಶಿಬಿರ. ಏನ್ ಸಾಧನ ಶಿಬಿರ ನಿಮಿತ್ತದ ನಮ್ಮ ಕರ್ಮದ ಫಲ ಇಲ್ಲಿ ಅನುಭವಿಸಬೇಕಾಗ್ಯದ. ಇದ್ರಾಗಂತೂ ಸಂಶಯ ಇಲ್ಲ. ಆದರೆ ಏನಪ್ಪಾ ಅಂತ ಕೇರ ಅದ್ರ ಲಾಭ ಮಾಡ್ಕೊಳ್ಳೋದು ಲಕ್ಷಾನ ಮಾಡ್ಕೊಳ್ಳೋದು ಅದು ಅವ್ರಿಗೆ ಬಿಟ್ಟದ್ದು. ಆದ್ರೆ ಇಲ್ಲಿ ಬಂದು ಬೀಳ್ಬೇಕಾದ್ರೆ, ಇಲ್ಲಿ ಅಜ್ಜನ ಸ್ಥಾನದಾಗ ಇರ್ಬೇಕಾದ್ರೆ ಅಂತ ಪ್ರಸಾದ ಇಲ್ಲಿ ಉಣ್ಬೇಕಾದ್ರೆ ಏನು ನಾವು ಕರ್ಮಕ್ಕೆ ಅನುಸಾರವಾಗಿ ಮತ್ತೊಬ್ಬರದು ಅದಕ್ಕೆ ನಿಮಿತ್ತ ಕಾರಣ ಯಾವುದು ಅಂದ್ರೆ ಸಾಧನ ಶಿಬಿರ ಅನ್ನುವಂಥ ಒಂದು ಕಾರ್ಯ ಏನು ತಾನೇ ಮಾಡಿಕೊಳ್ಳುತ್ತಾನೆ. ಹೇಗೆಂದರೆ ಒಂದು ದೃಷ್ಟಾಂತ ಕೊಡ್ತಾರೆ ಅವರು. ವೈರಿಯು ತನ್ನ ಮನೆಗೆ ಊಟಕ್ಕೆ ಕರೆಯಲು ಬಹಳ ವೈರತ್ವಿತ್ತು. ವೈರತ್ವ ಉಳ್ಳಂಥ ವೈರಿ ಪುರುಷ ತನ್ನ ಗುಡಿ ಯಾರು ವೈರಿ ಅದರ ಅವನು ಊಟಕ್ಕೆ ಕರೆದ. ಏನ್ರಿ ಯಾರು ಕರ್ದಾರಿ? ವೈರಿ ಏನು ಮಾಡ್ಯಾನ, ಊಟಕ್ಕೆ ಕರೆದ. ಊಟಕ್ಕೆ ಕರೆದ ಕೂಡಲೇ ಈತ ವಿಚಾರ ಮಾಡ್ಬೇಕಾಗಿತ್ತು, ಇವರ ನನಗೆ ಪಕ್ಕಾ ವಿರೋಧಿ ಅದಾನ. ಪಕ್ಕಾ ವಿರೋಧಿ ಇದ್ರು ಕೂಡ ನನ್ನ ಊಟಕ್ಕೆ ಕರಿತಾನಂದ್ರೆ ಏನಾರ ಮೋಸ ಇರಬೇಕು ಅದಂತೂ ಏನಾರ ವಿಚಾರ ಮಾಡ್ಬೇಕಲ್ರಿ. ಏನೂ ವಿಚಾರ ಮಾಡಲ್ಲ, ಊಟಕ್ಕೆ ಕರೆದದ್ದು ಸಾಕಾಗಿತ್ತು ಅವನಿಗೆ. ಏನು ಮಾಡಿದ ಅಂತ ಕೇಳಿದ್ರೆ, ಕರೆಯಲು ಒಬ್ಬ ಮೂರ್ಖನು, ಇವನು ಮಿತ್ರನೋ ವೈರಿಯೋ ಅಥವಾ ಉದಾಸೀನನೋ, ಇವನ ಮನೆಗೆ ಊಟಕ್ಕೆ ಹೋಗೋದು ಯೋಗ್ಯವೋ ಅಲ್ಲೋ ಎಂಬ ಮೊದಲಾದ ವಿಚಾರಗಳನ್ನು ಮಾಡಲಿಲ್ಲ.
ಇವು ವೈರಿನೋ ಏನು ವೈರಿ ಅಲ್ಲವೋ, ಏನು ಉದಾಸೀನ ಪುರುಷನೋ, ಹೆಂಗದನಂತ ವಿಚಾರ ಮಾಡಲಿಲ್ಲ. ಕರೆದದ್ದಷ್ಟು ಸಾಕಾಗಿತ್ತು ಅವನಿಗೆ. ಇವನು ನನ್ನ ಶತ್ರು ಇದ್ದಾನೆ ಎಂದು ಸ್ಮರಣಕ್ಕೂ ತಂದುಕೊಳ್ಳಲಿಲ್ಲ. ಕಡೆಗೆ ಏನಪ್ಪ, ನಾನು ವೈರಿ ಅದಾನಿವ ಅಂತ ಹಿಂಗರ ಸ್ಮರಣಕ್ಕೆ ಬರಲಿಲ್ಲ. ಬಂದಿತ್ತು ಅಂದ್ರೆ ವಾಲ್ಯಾರ ಅಂತಿದ್ದ, ಹೂ ಒಂದು ತಪ್ಪಿಸ್ತಿದ್ದ. ಆದರೆ ಇವನ ಮನೆಗೆ ಹೋಗಿ ಊಟ ಮಾಡಿದರೆ, ಇವನು ಕರೆದದ್ದು ಅದಕ್ಕೆ ಇವನು ಮುಗಿಸಾಕ ಕರೆದ. ನಾವು ಯಾರೇ ವೈರಿ ಊಟಕ್ಕೆ ಕರೆದಾನ, ಅದಕ್ಕೆ ಇವನು ಮುಗಿಸಾಕ ಅಂದ್ರೆ ಊಟದಾಗ ವಿಷ ಹಾಕಿ ಉಣಿಸಿ ಕೊಲ್ಲಾಕ ಕರೆದಾನ. ಇವ್ ವಿಚಾರ ಮಾಡ್ಲಾರ್ದ ಅವನ ಮನೆಗೆ ಹೋದ ಅಂದ್ರೆ ವಿಷ ಹಾಕಿ ಕೊಂದಾನು ಎಂದು ಮುಂದಿನ ವಿಚಾರವನ್ನು ಮಾಡಲಿಲ್ಲ. ಇವ್ ವೈರಿ ಅಂತೂ ವಿಚಾರನೂ ಮಾಡಲಿಲ್ಲ, ಅಂದ್ರೆ ಹಿಂದಿನ ವಿಚಾರನೂ ಮಾಡಲಿಲ್ಲ. ಮನೆಗೆ ಕರ್ಕೊಂಡು ಹೋದ್ಮೇಲೆ ಮುಂದೆ ಏನು ಮಾಡ್ತಾನೆ ಏನು ಅನ್ನುವಂಥ ವಿಚಾರನೂ ಮಾಡಲಿಲ್ಲ. ವೈರಿ ಊಟಕ್ಕೆ ಕರೆದಾಕ್ಷಣವೇ ಅವನ ಮನೆಗೆ ಹೋಗಿ ಊಟ ಮಾಡಿ ಸತ್ತು ಹೋದ ಮೂರ್ಖನಂತೆ. ಮನೆಗೆ ಹೋದ, ಅವನು ಮೊದಲೇ ಇವನು ಕರೆಸಿದ್ದ, ಅವನು ಮೋಸ ಮಾಡಾಕ ಸತ್ತು ಹೋದ. ಮನುಷ್ಯನು ತನ್ನ ಈಗಿನ ಹಿಂದಿನ ಮುಂದಿನ ವಿಚಾರಗಳನ್ನು ಮಾಡದೆ, ಈ ಮನುಷ್ಯನಾದವನು ಕೂಡ ಏನು ಮಾಡಲಿಲ್ಲ ಅಂದ್ರೆ ಹಿಂದೆ ಏನೇನಾಗಿದ್ದೆ, ಹಿಂದೆ ಏನೈತಿ ಪರಿಸ್ಥಿತಿ, ಮುಂದೆ ಏನೇ ಆಕತೆ ಅನ್ನುವಂಥದ್ದು ವಿಚಾರ ಮಾಡಲಾರದೆ ವಿಷಯ ಸುಖದಲ್ಲಿ ಮುಳುಗಿ ಹೋದರೆ. ಮರ್ತ ಮುಂದಿಂದು ವಿಚಾರ ಮಾಡಲಿಲ್ಲ, ಹಿಂದೆ ಆದದ್ದೂ ವಿಚಾರ ಮಾಡಲಿಲ್ಲ. ಈಗ ಎದರಾಗ ಲೋಲುಪ್ತನಾದ, ವಿಷಯ ಸುಖಗಳಲ್ಲಿ ಲೋಲುಪ್ತನಾಗಿ ಮುಳುಗಿ ಹೋದರೆ ಸ್ತ್ರೀ ಮೋಹಕ್ಕೆ ಬಿದ್ದು ಸುಂದೋಪಸುಂದರು ನಾಶವಾದಂತೆ. ಉಪಸುಂದರು ಇಬ್ರು ದೊಡ್ಡ ಏನಪ್ಪಾ ಅಂದ್ರೆ ರಾಕ್ಷಸರವರು, ಬಲವಾನ್ರು. ಏನ್ರಿ ಅಂತ ಬಲವಾನವರಾದಂಥ ಯಾರು ಸುಂದೋಪಸುಂದರು ಒಬ್ಬ ಹೆಣ್ಣು ಮಗಳ ಆಸೆಗಾಗಿ ನಾ ಮಾಡ್ಕೋಬೇಕಂತ ತಿಳ್ಕೊಂಡು ಪರಸ್ಪರ ಏನಪ್ಪಾ ಅಂತ ಕೇಳಿದ್ದಾದ್ರೆ ಯುದ್ಧ ಮಾಡಿ ಇವನ ಗದೆಗೆ ಅವನ ಗದೆಗೆ ಏನಾದಪ್ಪ ಅಂದ್ರೆ ಬಿದ್ದು ಹೋದ್ರು. ಯಾವ್ದ್ರ ಸಲುವಾಗಿ? ಒಂದು ಸ್ತ್ರೀ ವ್ಯಾಮೋಹಕ್ಕಾಗಿ. ಈ ದೃಷ್ಟಾಂತವನ್ನು ವಿಚಾರ ಸಾಗರದೊಳಗೆ ಕೊಟ್ಟಿದ್ದಾರೆ. ದೃಷ್ಟಾಂತ ಎದಕ್ಕಾಗಿ ಕೊಟ್ಟಾರು ಅಂತ ಕೇಳಿದ್ರೆ, ಜಾಗ್ರ ಮತ್ತು ಸ್ವಪ್ನದ ಹೊಡೆತದಿಂದ ಜಾಗ್ರ ಸಾಯ್ತಾ ಇದೆ, ಜಾಗ್ರದ ಹೊಡೆತದಿಂದ ಸ್ವಪ್ನ ನಿವೃತ್ತಿ ಆಕತ್ತೆ ಅಂತ ಹೇಳುವ ಸಲುವಾಗಿ ಈ ದೃಷ್ಟಾಂತ ಕೊಟ್ಟಿದ್ದಾರೆ. ಸ್ತ್ರೀ ಮೋಹಕ್ಕೆ ಬಿದ್ದು ಸುಂದೋಪಸುಂದರು ನಾಶವಾದಂತೆ ತನ್ನ ಅನರ್ಥವನ್ನು ತಾನೇ ಮಾಡಿಕೊಳ್ಳುತ್ತಾನೆ. ತಮ್ಮ ಅನರ್ಥ ತಾವು ಮಾಡ್ಕೊಂಡ್ರೆ ಮಂದಿ ಯಾರ ಮಾಡ್ಯಾರೋ? ತಾವು ಮಾಡ್ಕೊಂಡಿದ್ದಾರೆ. ಹಾಗೆ ಈ ಜೀವನಾದರೂ ಕೂಡ ತನ್ನ ಅನರ್ಥ ಮಾಡ್ಕೊಂತಾನೋ ಏನು ಮತ್ತೊಬ್ರು ಯಾರು ಮಾಡ್ತಾರೋ ಅಂತ ಕೇಳಿದ್ರೆ ತಾನೇ ಮಾಡ್ಕೊಂತ ಇದ್ದಾನೆ. ಬಳಿಕ ಜೀವಾತ್ಮ ಪರಮಾತ್ಮರಿಬ್ಬರು ಉಪಾಧಿ ಮೂಲಕ ಭೇದವಿದ್ದಂತೆ ತೋರಿ ಬಂದರು. ಬಳಿಕ ಅಂದ್ರೆ ನಂತರದಲ್ಲಿ ಅಂದ್ರೆ ಅನುಬಂಧ ಚತುಷ್ಟಯಗಳನ್ನ ಹೇಳಿಕೊಂಡ ಬಂದ ನಂತರದಲ್ಲಿ ಜೀವಾತ್ಮ ಪರಮಾತ್ಮರು ಇಬ್ಬರು ಉಪಾಧಿ ಮೂಲಕ ಭೇದವಿದ್ದಂತೆ ತೋರಿದರು ಅಥವಾ ತೋರಿ ಬಂದರು. ಇಬ್ಬರಿದ್ದಂಗ ತೋರಿ ಬಂದರು, ಅದರ ಅರ್ಥ ಏನ್ರಿ? ಒಬ್ಬನೇ ಇದ್ದಾನೆ ಅಂತ ಅದಕ್ಕೆ ಅರ್ಥ. ಒಬ್ಬ ಇದ್ದು ಇಬ್ರು ಯಾಕೆ ತೋರಿದ್ರು? ಉಪಾಧಿ ಮೂಲಕವಾಗಿ. ಸ್ವರೂಪತಃ ಅಭೇದರಿರುತ್ತಾರೆ. ಸ್ವರೂಪತಃ ಯಾವಾಗಲೂ ಜೀವನೇ ಪರಮಾತ್ಮ, ಪರಮಾತ್ಮನೇ ಜೀವನೋ ಅಲ್ಲೋ ಅಂದ್ರೆ ಜೀವನೇ ಅಂದಾಗ್ಯಾದರೂ ಕೂಡ ಕೂಟಸ್ಥ ಪಾರಮಾರ್ಥಿಕ ಜೀವ. ಆಮೇಲೆ ಏನಪ್ಪಾ ಅಂದ್ರೆ ಪರಮಾತ್ಮ ಅಂದಾಗ ನಿರ್ಗುಣ ಬ್ರಹ್ಮ. ತತ್ಪದಕ ಲಕ್ಷಾರ್ಥವಾದ ಬ್ರಹ್ಮ, ತ್ವಂಪದಕ ಲಕ್ಷಾರ್ಥವಾದಂಥ ಕೂಟಸ್ಥ. ಸದಾ ಅಭೇದದರೋ ಏನು ಈಗ ಭೇದಕರೋ? ಆದರೂ ಉಪಾಧಿ ಮೂಲಕವಾಗಿ ಏನಾದರೂ ಭೇದ ಆಯ್ತು. ಪರಮಾತ್ಮ ಬೇರೆ, ಜೀವ ಬೇರೆ ಅಂತ ತಿಳ್ಕೊಂಡು. ಆದ್ದರಿಂದ ಯಾವಾತನು ತನ್ನ ಸ್ವರೂಪವನ್ನು ತಿಳಿಯುವನು. ವಿಚಾರ ಮಾಡಿ ನೋಡಿದ್ರೆ ಸದಾ ಏನದ ಅಭೇದ ಅದ. ಯಾವಾತನು ತನ್ನ ಸ್ವರೂಪವನ್ನು ತಿಳಿಯುವನು ಅವನು ವೇದ, ಗುರು, ದೇವ ಇವರನ್ನು ತಿಳಿದವನು ಎಂದು ಜ್ಞಾನದ ಸ್ತುತಿಯನ್ನು ಈ ಗ್ರಂಥದಲ್ಲಿರುವ ಜೀವ ಬ್ರಹ್ಮೈಕ್ಯವನ್ನು ಈ ಕಂದದಲ್ಲಿ ಚೆನ್ನಾಗಿ ಪ್ರತಿಪಾದನೆ ಮಾಡುತ್ತಾರೆ. ಮುಂದಿರಲ್ಪಟ್ಟಂತೆ ಏನ ಕಂದದ ಕಂದ ಅಂದ್ರೆ ಈಗ ನಾವು ನುಡಿ ಅಂತೇವೆ. ಹಾಗೆ ತನ್ನ ಶರಣದಿಂದ ಉನ್ನಿಸುವುದು ವೇದ, ದೈವ, ಗುರು, ಕುಲವು ಅದರಿಂ ಮುನ್ನವೇ ತನ್ನಂ ತಿಳಿದೊಡೆ ಅವಂ ನಿಜದಿಂ ನೋಡೆ ವೇದ ದೈವ ಗುರುಜ್ಞಂ. ವೇದ ದೈವ ಗುರು ಅಂದ್ರನೇ ತಾನು.
ತಾನಂದ್ರೆ ಯಾರು? ವೇದ, ಗುರು, ದೈವ. ಯಾವಾಗ ಏನು ವಾಚ್ಯಾರ್ಥದಲ್ಲಿ ಬರುವ ವಿರೋಧ ಭಾಗವನ್ನು ತ್ಯಾಗ ಮಾಡಿ ಅವಿರೋಧ ಭಾಗ ರೂಪವಾದಂಥ ಬ್ರಹ್ಮ ಸ್ವರೂಪವೇ ನಾನು, ನಾನೇ ಬ್ರಹ್ಮ ಸ್ವರೂಪ ಅಂತ ತಿಳಿದಾಗ ಗುರು ವೇದ ಈಶ್ವರ ಬೇರೆ ಯಾಕಾರನು? ಗುರು ವೇದ ಈಶ್ವರ ಬೇರೆ ಅಲ್ಲ, ಅವರಂದ್ರೆ ನಾನು, ನಾನಂದ್ರೆ ಅವರು ಅಂತ ಸ್ಥಿತಿ ಪ್ರಾಪ್ತವಾಗ್ತಾ ಇದೆ. ಪರಬ್ರಹ್ಮದ ಪ್ರಕಾಶದಿಂದ ಸೂರ್ಯ, ಚಂದ್ರ, ಅಗ್ನಿ, ನಕ್ಷತ್ರಾದಿಗಳು ಪ್ರಕಾಶಮಾನಗಳಾಗಿರುವವೆಂದು ತಿಳಿಯುವಂತೆ. ಈಗ ಸೂರ್ಯ, ಚಂದ್ರ, ದೀಪ, ದಿವಿಟು, ಗ್ಯಾಸ್ ಅಂತೆಲ್ಲ ಇವು ಜ್ಯೋತಿಗಳೇ ಕರೆ, ಪ್ರಕಾಶ ವಸ್ತುಗಳೇ ಕರೆ. ಇವಕ್ಕೆ ಎಂಥ ಪ್ರಕಾಶ ಅಂತಾರೆ? ಎಂಥ ಪ್ರಕಾಶ ಅಂತಾರೆ ಇವಕ್ಕೆ? ಕೇಳಿರಿ ಎಷ್ಟೇ ನೆನಪಾಗೋದಿಲ್ಲ ಮ್ಯಾಮ್. ಅವು ಪ್ರಕಾಶಗಳೆಲ್ಲರ ಎಷ್ಟು ಪ್ರಕಾರ ರೀ? 4 ಪ್ರಕಾಶಗಳದಾವು. ಯಾವ್ಯಾವು? ಜಡ ಪ್ರಕಾಶ, ಸೂರ್ಯ, ಚಂದ್ರ, ದೀಪ, ದಿವಟಗಿ, ಗ್ಯಾಸ್ ಇವೇನದಾವು ಇವೆಲ್ಲವೂ ಜಡ ಪ್ರಕಾಶ. ಇನ್ನೊಂದು ವಿಕಾರ ಚಿತ್ತ ಜ್ಯೋತಿ ಅಂತದ. ವಿಕಾರ ಚಿತ್ತ ಜ್ಯೋತಿ ಯಾರು ಅಂತ ಕೇಳಿದ್ರೆ ಚಿದಾಭಾಸ. ವಿಕಾರ ಚಿತ್ತ ಜ್ಯೋತಿ ಯಾರು? ಪ್ರಕಾಶ ಯಾರು? ಚಿದಾಭಾಸ. ಇನ್ನೊಂದು ಅಧಿಕಾರ ಚಿತ್ತ ಜ್ಯೋತಿ ಅಂತದ. ಯಾವ ಜ್ಯೋತಿ? ಅಧಿಕಾರ ಚಿತ್ತ ಜ್ಯೋತಿ ಅಂದ್ರೆ ಸಾಕ್ಷಿ. ಇನ್ನು ಸ್ವಯಂ ಜ್ಯೋತಿ ಅದ. ಸ್ವಯಂ ಜ್ಯೋತಿ ಯಾರಂದ್ರೆ ಪರಬ್ರಹ್ಮ ಸ್ವರೂಪ. ಏನು ಸ್ವಯಂ ಪ್ರಕಾಶ ಅಂತ ಹೇಳುತ್ತೆ ಬ್ರಹ್ಮ. ಬ್ರಹ್ಮ ಸ್ವಯಂ ಪ್ರಕಾಶ. ಸೂರ್ಯ ಚಂದ್ರಾದಿಗಳು ಏನದಾವ ಅಂತ ಕೇರಿವು ಜಡ ಪ್ರಕಾಶ. ಇವು ಜಡವಾದ ಪ್ರಕಾಶ. ಇವದ ಜಡವಾದಂಥವುಗಳು ಪ್ರಕಾಶ ಮಾಡ್ಬೇಕಾದ್ರೆ ಯಾರು ಪ್ರಕಾಶ ತಕ್ಕೊಂಡು? ಬ್ರಹ್ಮನ ಪ್ರಕಾಶವನ್ನೇ ಪಡೆದುಕೊಂಡು ಬ್ರಹ್ಮಾಭಿನ್ನವಾದ ತನ್ನ ಪ್ರತ್ಯೇಗಾತ್ಮ ಸ್ವರೂಪ ಜ್ಞಾನದಿಂದ. ಎಂಥ ಜ್ಞಾನ ಆಗ್ಬೇಕು ನಮಗೀಗ? ಸ್ವರೂಪದ ಜ್ಞಾನ ಆಗ್ಬೇಕು. ಸ್ವರೂಪದ ಜ್ಞಾನ ಅಂದ್ರೆ ಅಭೇದದ ಜ್ಞಾನ. ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮನ ಜ್ಞಾನವೋ ಏನು ಬರೇ ಬ್ರಹ್ಮಜ್ಞಾನವೋ? ಅದಕ್ಕೆ ಬ್ರಹ್ಮಸೆ ಚಂದ್ರೋದಯದಲ್ಲಿ ಹೇಳಿದ್ವಲ್ರಿ, ಬ್ರಹ್ಮಸೆ ಅಭಿನ್ನ ಆತ್ಮಾಕ ಜ್ಞಾನ ಅಂದ್ರು ಒಂದೇ, ಬ್ರಹ್ಮನೊಡನೆ ಅಭಿನ್ನವಾದ ಪ್ರತ್ಯೇಗಾತ್ಮನ ಜ್ಞಾನ ಅಂದ್ರೂ ಒಂದೇ. ಪ್ರತ್ಯೇಗಾತ್ಮ ಅಂದ್ರೆ ತಾನು. ಪ್ರತ್ಯೇಗಾತ್ಮ ಅಂದ್ರೆ ಯಾರು? ತಾನು. ತನ್ನ ಜ್ಞಾನ ಅಪರೋಕ್ಷದ, ಆದರೆ ಭೇದ ರೂಪದಿಂದ ಅಪರೋಕ್ಷ ಜ್ಞಾನದ ತಂದು. ಅಂದ್ರೆ ದೇವರು ಬೇರೆ, ನಾ ಬೇರೆ ಅಂದ. ಈಗ ಆ ದೇವರು ಬೇರೆ ಅಂತ ಏನು ತಿಳ್ಕೊಂಡನಲ್ಲ, ಆ ದೇವರೇ ಯಾರು ಅಂತ ಕೇಳಿ ನಾನು ಬ್ರಹ್ಮಾಭಿನ್ನ, ಬ್ರಹ್ಮನೊಡನೆ ಅಭಿನ್ನವಾದ ತನ್ನ ಜ್ಞಾನಕ್ಕೆ ಏನಂತಾರ? ಆತ್ಮಜ್ಞಾನ ಅಂತ ಕರಿತಾ ಇದ್ದಾರೆ. ಏನು ಅದಕ್ಕೆ ಸ್ವರೂಪ ಜ್ಞಾನ ಅಂತಲೂ ಕೂಡ ಕರೀತಾರೆ. ಈ ಸ್ವರೂಪ ಜ್ಞಾನದಿಂದ ವೇದ, ದೈವ, ಗುರುಗಳು ಚೈತನ್ಯ ಸ್ವರೂಪರಾಗಿರುವರೆಂದು ತಿಳಿಯತಕ್ಕದ್ದು. ಈ ಸ್ವರೂಪ ಜ್ಞಾನ ಆಗೋದ್ರಿಂದ ಏನು ತಿಳಿಬೇಕು? ವೇದ ಆಗಲಿ, ಗುರು ಆಗಲಿ, ಈಶ್ವರರಾಗಲಿ ಇವರೆಲ್ಲರೂ ಏನಪ್ಪಾ ಅಂತ ಕೇಳಿದ್ರೆ ಚೈತನ್ಯ ಸ್ವರೂಪರೇ, ಅಂದ್ರೆ ತನ್ನ ಸ್ವರೂಪರೇ ಅಂತ. ಅಂದರೆ ಯಾವಾತನು ತನ್ನನ್ನು ಅರಿತಿರುವನೋ ಅವನು ವೇದ, ಈಶ್ವರ, ಗುರುಗಳನ್ನು ಅರಿತವನು. ಯಾವಾತ ತನ್ನ ತಿಳಿತನ ಅವನಿಗೆ ವೇದ ಅಂದ್ರೆ ಏನು ಗೊತ್ತಾಗ್ಯದ ಅಂತ ತಿಳ್ಕೊಬೇಕು, ಈಶ್ವರ ಅಂದ್ರೆ ಯಾರು ಅನ್ನೋದು ಗೊತ್ತಾಗ್ಯದ ಅಂತ ತಿಳ್ಕೊಬೇಕು, ಗುರು ಅಂದ್ರೆ ಯಾರು ಅನ್ನೋದು ಕೂಡ ಗುರ್ತಾಗ್ಯದ. ಅರ್ಥ ಏನು ಅಂದ್ರೆ ಚೈತನ್ಯ ಸ್ವರೂಪ ಅಂತ. ಯಾವಾತನು ತನ್ನನ್ನು ತಿಳಿದುಕೊಳ್ಳಲಿಲ್ಲವೋ, ಯಾವಾತ ತನ್ನ ಜ್ಞಾನ ಮಾಡ್ಕೊಳ್ಳಿಲ್ಲ, ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮನ ಜ್ಞಾನ ತನಗಾಗಲಿಲ್ಲ, ಅವನಿಗೆ ವೇದ ಅಂದ್ರೆ ಏನು, ದೈವ ಅಂದ್ರೆ ಏನು, ಗುರು ಅಂದ್ರೆ ಏನು ಗೊತ್ತಾಕತ್ತೇನು ಅಂತ ಕೇಳಿದ್ರೆ ಗೊತ್ತಾಗುವುದೇ ಇಲ್ಲ. ಅಂದ್ರೆ ಅವುಗಳನ್ನು ತಿಳಿದವನಲ್ಲ. ಹೇಗೆಂದರೆ ಯಾವಾತನು ಮಣ್ಣು, ಬಂಗಾರ, ಕಬ್ಬಿಣ ಇವುಗಳನ್ನು ತಿಳಿದವನು. ಯಾವುದೇ ಒಂದು ಕಾರ್ಯವನ್ನ ಮಾಡ್ಬೇಕಾದ್ರೆ ಅದಕ್ಕೊಂದು ಕಾರಣ ಬೇಕು. ಆ ಕಾರಣದ ಜ್ಞಾನ ಬೇಕು ಯಾರಿಗೆ? ಯಾವುದೇ ಒಂದು ಕಾರ್ಯ ಮಾಡವನಿಗೆ ಆ ಕಾರ್ಯಕ್ಕೆ ಕಾರಣವಾದ ಉಪಾದಾನ ಕಾರಣ ಅಂತ ಏನಿರ್ತದ, ಆ ಉಪಾದಾನ ಕಾರಣದ ಜ್ಞಾನ ಇತ್ತು ಅಂದ್ರೇ ಆಯಾಯ ಉಪಾದಾನ ಕಾರಣದಿಂದ ಆಯಾಯ ಕಾರ್ಯ ಮಾಡ್ತಾನೆ. ಯಾವ್ಯಾವಪ್ಪ ಅವು? ಈಗ ಮಣ್ಣಿನ ಜ್ಞಾನ ಇತ್ತಂದ್ರೆ ಏನು ಮಾಡಕ್ಕೆ ಬರ್ತದ್ರಿ? ಗಡಿಗೆ ಮೊದಲಾದವಳು ಮಾಡಕ್ಕೆ ಬರ್ತದೆ. ಬಂಗಾರದ ಜ್ಞಾನ ಇತ್ತಂದ್ರೆ ಯಾವ ಬಂಗಾರದಿಂದ ಮಾಡೋದ್ರಿಂದ ತಯಾರಾಕತ್ತಂಗೆ ಗೊತ್ತಿತ್ತಂದ್ರೆ ಅವನಿಗೆ ಅದು ಬಂಗಾರ ಜ್ಞಾನ ಬೇಕು ಮೊದಲ. ಇನ್ನು ಕೆಬ್ಬನ ಪದಾರ್ಥಗಳನ್ನ ಮಾಡಬೇಕಾದ್ರೆ ಎಂಥ ಕೆಬ್ಬನದಿಂದ ತಯಾರಾಕತ್ತನ್ನೋ ಗೊತ್ತಿರಬೇಕು. ಕೆಬ್ಬನ ಐತೆ ಅಂದ್ರೂ ಕೂಡ ಎಲ್ಲದರಿಂದ ಎಲ್ಲ ಪದಾರ್ಥ ತಯಾರಾಕವನು ಇಲ್ಲ. ಏನು ಅವುಗಳು ತಿಳಿದಾವಿದ್ದ ಅಂದರೆ ಅವ ಕ್ರಮದಿಂದ ಏನು ಮಾಡ್ತಾನ? ಮಣ್ಣಿನ ಜ್ಞಾನ ಇದ್ರೆ ಗಡಿಗೆ ಮಾಡ್ತಾನ, ಬಂಗಾರದ ಜ್ಞಾನ ಇದ್ರೆ ಆಭರಣಗಳನ್ನ ಮಾಡ್ತಾನ. ಆಮೇಲೆ ಏನಪ್ಪ ಅಂತ ಕೇಳಿದಾದ್ರೆ
ಈ ಕೆಬ್ಬನ ಜ್ಞಾನ ಇತ್ತಂದ್ರೆ ಕುಡುಗೋಲು ಏನಪ್ಪ ಏನೋ ಖಡ್ಗ ಮೊದಲಾದ ಪದಾರ್ಥಗಳನ್ನು ಮಾಡ್ತಾ ಇದ್ದಾನೆ. ಯಾವಾತನು ಉಪಾದಾನ ಕಾರಣಗಳಾದ ಮಣ್ಣು, ಬಂಗಾರ, ಕಬ್ಬಿಣಗಳನ್ನು ತಿಳಿಯಲಿಲ್ಲವೋ, ಉಪಾದಾನ ಕಾರಣ ಜ್ಞಾನ ಯಾವಾತನಿಗೆ ಇರುವುದಿಲ್ಲ, ಅವನಿಗೆ ಯಾವ ಕಾರ್ಯ ಪದಾರ್ಥಗಳನ್ನು ತಿಳಿಯಲಿಲ್ಲ ಎಂಬ ಅಭಿಪ್ರಾಯ. ಅವನಿಗೆ ಯಾವ ಕಾರ್ಯ ಪದಾರ್ಥಗಳ ತಿಳುವಳಿಕೆ ಐತೆ ಅಂತ ಅರ್ಥಕತ್ತೇನು? ಇಲ್ಲ. ಯಾಕಂದ್ರೆ ಉಪಾದಾನ ಕಾರಣ ಜ್ಞಾನನೇ ಇಲ್ಲ. ಏಕ ವಿಜ್ಞಾನೇನ ಸರ್ವಂ ವಿಜ್ಞಾತಂ. ಒಂದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತೆ ಆಗಿರಬೇಕು. ಅದಕ್ಕೊಂದು ನ್ಯಾಯ ಅಂತದ, ತಾಲಿ ಪುಲ್ಕನ್ ನ್ಯಾಯ ಅಂತ ತಿಳ್ಕೊಂಡು. ತಾಲಿ ಪುಲ್ಕನ್ ನ್ಯಾಯ ಅಂದ್ರೆ ತಾಯಿ ಆದವಳು ಅಡುಗೆ ಮಾಡುವಾಗ ಅಂದ್ರೆ ಅನ್ನ ಮಾಡುವಾಗ ಅನ್ನಕ್ಕಿಟ್ಟು ಏನು ಮಾಡ್ತಾಳಪ್ಪ ಅಂದ್ರೆ ಕುದ್ದೋದೋ ಇಲ್ಲೋ ಅಂತ ನೋಡಿ ಇಳುತ್ತಾಳೆ. ಕುದ್ದೋದೋ ಇಲ್ಲ ಅಂತ ನೋಡಿ ಇಳಬೇಕಾದ್ರೆ ಅನ್ನದ ಅಗಳು ಹೆಚ್ಚಿಗೆ ನೋಡ್ಯೋ ಏನು ಮತ್ತೇನಾರು ಒಂದು ಅನ್ನದ ಅಗಳು ಹೆಚ್ಚಿಗೆ ನೋಡ್ತಾ ಇದ್ದಾಳೆ. ಒಂದು ಅಗಳು ಏನು ಅಷ್ಟು ಅಗಳು ಹೆಚ್ಚಿಗೆಳು, ಒಂದು ಅಗಳನ್ನು ಹೆಚ್ಚಿಗೆ ನೋಡಿ ಏನು ತಿಳ್ಕೊತಾಳ್ರಿ? ಅನ್ನ ಆಗ್ಯದ ಅಂತಾಳೆ. ಒಂದನ್ನು ಹೆಚ್ಚಿಗೆ ನೋಡಿ ಎಲ್ಲವೂ ಅನ್ನ ಆಗ್ಯದ ಅಂತ ಹೆಂಗೆ ಬರ್ತದ? ಹಾಗೆ ಏಕ ವಿಜ್ಞಾತೇನ ಒಂದರ ಜ್ಞಾನ ಆಯಿತು ಅಂದರೆ ಸರ್ವವನ್ನು ತಿಳಿದಂತನೇ. ಒಂದು ತಿಳಿಯುವನದರಿಂದ ಸಕಲವೂ ತಿಳಿಯಲ್ಪಡುವುದು ಎಂಬ ಶ್ರುತಿ ಇದ್ದ ಮೂಲಕ ತನ್ನನ್ನು ತಿಳಿದವನು. ಒಂದು ಯಾವುದು ಪಾದ ತಿಳಿಯೋದು? ತನ್ನ ತಿಳಿಯೋದು. ತನ್ನನ್ನು ತಿಳಿಯೋದಂದ್ರೆ ನಾ ಯಾರಿದ್ದೇನೆ, ಯಾರದೇನೆ ಅಂತ ಕೇಳಿದ್ರೆ ಬ್ರಹ್ಮಾಭಿನ್ನ ಪ್ರತ್ಯೇಗಾತ್ಮ ಸ್ವರೂಪನೇ ನಾನು ಅಂತ ತಿಳಿದ ಅಂದ್ರೆ ಎಲ್ಲವನ್ನೂ ತಿಳಿದವನು. ಅವು ಏನ್ರಿ ಎಲ್ಲವನ್ನೂ ತಿಳಿದಂಗನ. ಏನು ತಿಳಿಬೇಕಾಯ್ತು ಅದನ್ನು ತಿಳಿದಾನ. ಇವು ತಿಳಿದ್ರು ಅಷ್ಟೇ, ತಿಳಿಲಿರು ಅಷ್ಟೇ ವಿಚಾರ ಮಾಡಿ ನೋಡಿದ್ರು. ಆದ್ರೆ ಅದನ್ನು ತಿಳಿದಾನಪ್ಪ ಅಂದ್ರೆ ಇವೆಲ್ಲವನ್ನು ತಿಳಿದಂಗಲ್ಲನು ಅಂದ್ರೆ ತಿಳಿದಂತಾನೆ. ಉದಾಹರಣೆ ಏನಪ್ಪ ಅಂತ ಕೇಳಿದ್ರೆ ಕನಕ ಬಟ್ಟಂಗಿ ಅಂತ ಸಾರಿರ್ತಾರ. ಎಲ್ಲಿ ಈಗೆಲ್ಲಿ ಗೊತ್ತಾಗ್ಬೇಕ್ರಿ? ಎಲ್ಲ ಭಾಳ ಕಡಿಮೆ ಮೊದಲನೇವ್ರಿಗೆ ಒಟ್ಟು ಗೊತ್ತಾಕವು. ಕನಕ ಬಟ್ಟಂಗಿ ಅಂತ ಎಲ್ಲಿ ಸಾರ್ತಾರ್ರಿ? ಕುಸ್ತಿ ಕಣದಾಗ, ಹೌದಲ್ಲ? ಕನಕ ಬಟ್ಟಂಗಿ ಅದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ ಯಾರು ಬಂದು ಕೈ ಕೊಟ್ಟರು ಹಿಡಿಬೇಕವ. ಕನಕ ಬಟ್ಟಂಗಿ ಪದಕ್ಕೆ ಅರ್ಥ ಏನ್ರಿ? ಎಷ್ಟು ಮಂದಿ ಇದ್ರಿ ಬೇಕಾದ್ದಾರು ಹಿಡ್ರಿ ನಾನು ಕೂಡ ಅಂತಂದಂಗೆ ಅದು ಏನು. ಅಂಥ ಸಮಯದೊಳಗೆ ಇನ್ನು ಕೆಲವು ವಾರ್ಗಿ ಪೈಕಿ ಕುಸ್ತಿ ಅಂತ ಇರ್ತಾವೆ. ಏನ್ರಿ? ವಾರ್ಗಿ ಪೈಕಿ ಕುಸ್ತಿ ಅಂತ. ಅದ್ರಾಗ ಏನಾಗಿರ್ತಾವ, ಚಲೋ ಪೈಲ್ವಾನ್ ಇದ್ದ ಅಂದ್ರೆ ಒಂದ ಚಡ್ಡಿ ಮೇಲೆ 10 ಕುಸ್ತಿ ಒಗದಿದ್ದವ. ಅಂದ್ರೆ ಏನರ್ಥ? ಒಮ್ಮೆ ಚಡ್ಡಿ ಹಾಕ್ಕೊಂಡು ಅರ್ಬಿ ಕಳೆದು ಬಂದು ಸೊಡ್ಡು ಹೊಡೆದು ನಿಂತಾವ. ಮೊದಲೊಬ್ಬ ಬಂದು ಕೈ ಕೊಟ್ಟಿದ್ದ, ಅವನಿಗೂ ಹಿಡ್ದ ಒಗದ. ಇವನು ಒಗಿ ಹೊಡೆದ, ಮತ್ತೊಬ್ಬ ಬಂದ ಇವನು ಒಗಿಯಬೇಕನ ಅಂತ. ಅವನೂ ಬಂದು ಕೈ ಕೊಡದ, ಅವನು ಏನು ಮಾಡಿದವ, ಅವನು ಒಗದ. ಹೀಗೆ 10 ಮಂದಿ ಹಿಡಿದ್ರೆ 10 ಮಂದಿನ ಒಗದ. ಕೊನೆಗೆ ಏನಾಯ್ತು ಅಂದ್ರೆ ಮತ್ತೊಬ್ಬ ಬಂದು ಹಿಡ್ದ. ಮತ್ತೊಬ್ಬ ಬಂದು ಹಿಡಿದ ಕೂಡಲೇ ಇವನು ಒಗದ. ಯಾರನ್ನ? 10 ಮಂದಿ ಒಗದವನು ಒಗದ. ಈಗ 10 ಮಂದಿ ಒಗದವನೇನು ಒಗದಾನಲ್ಲ, ಅವನು ಒಬ್ಬನ್ನ ಒಗದಂಗೋ ಅವರು ಇನ್ನು ಒಳ್ದವ್ರನ್ನ ಒಗದಂಗನೋ? ಅವ್ರನ್ನೂ ಒಗದಂಗ. ಹಿಡ್ದಾನನು ಕುಸ್ತಿ ಇಲ್ಲ, ಆದ್ರೆ ಒಗದಂಗ ಅಂತ ಅರ್ಥ ಮಾಡ್ತೇವಲ್ಲ. ಹಾಗೆ ಇನ್ನುಳಿದ ಜ್ಞಾನಗಳು ಎಷ್ಟು ಎಲ್ಲ ಬೇಕಂತ ನೇಮ ಇರ್ತದೆ. ಆದ್ರೆ ಮೂಲ ಬ್ರಹ್ಮಜ್ಞಾನ ಒಂದು ಆಯಿತು ಅಂದರೆ ಎಲ್ಲ ಜ್ಞಾನಗಳು ಸಹಜ ಅವನಿಗೆ ಇದ್ದಂತನೇ. ಒಗಿಲಾರದೇ ಇದ್ರು ಒಗದಂಗನೇ. ಹೇಗೋ ಒಂದು ವೇಳೆ ಆ ವ್ಯವಹಾರದ ವಿಷಯ ಸಂಬಂಧ ಬರಲಿಲ್ಲ ಅಂದ್ರೂ ಕೂಡ ಅವು ಏನಪ್ಪ ಅಂತ ಕೇಳಿ ಎಲ್ಲವನು ಬಲ್ಲವ ಅಂತ ತಿಳ್ಕೋಬೇಕು ಎಂಬ ತಾತ್ಪರ್ಯವು. ಇಷ್ಟು ಹೇಳಿ ಮುಂದೆ ಏನು ಮಾಡ್ತಾರಪ್ಪ ಅಂತ ಕೇಳಿದ್ದಾದ್ರೆ, ಅದು ಕಾರಣದಿಂದ ತಾನಿಲ್ಲದೊಡೇನು ತೋರದಾಗಿ ತನ್ನಂ ಮೊದಲು ಅರಿವುದು. ಆ ಕಾರಣದಿಂದ ತಾಯಿ ಇಲ್ಲದೆ ಹೋದ್ರೆ ಏನಾರೈತನು? ಏನಿದ್ದದ್ದು ತಾಯಿ ಇದ್ದಾಗೋ ತಾನು ಇಲ್ದಾಗೋ? ತಾಯಿ ಇದ್ರೆ ಎಲ್ಲ ಏನ್ರಿ. ಅದಕ್ಕಾಗಿ ತನ್ನಂ ಮೊದಲು ಅರಿವುದು. ನೀ ಇದ್ದಾಗ ಇದೆಲ್ಲ ಆಗ್ಯದ ಅಂದ್ರೆ ನೀ ಯಾರು ಅಂತ ವಿಚಾರ ಮಾಡು. ಮೊದಲು ನೀನು ಯಾರನ್ನೋದು ವಿಚಾರ ಮೊದಲು ಅರಿವುದು. ಪರತತ್ವಂ ಬೇರೆಂಬುದು ಘಟಿಸದು ಏಕಂ ಏವ ಎನಲು ಶ್ರುತಿ ನಿಖರಂ. ಶ್ರುತಿಗಳ ಸಮೂಹ ಏನು ಹೇಳ್ತದಪ್ಪ ಅಂತ ಕೇಳಿದ್ರೆ ಪರತತ್ವ ನಿನಕ್ಕಿಂತಲೂ ಬೇರೆ ಅದ ಅಂತ ಘಟಿಸುವುದಿಲ್ಲ. ಘಟಿಸುವುದಿಲ್ಲ ಅಂದರೆ ಸಂಭವಿಸುವುದಿಲ್ಲ. ಯಾಕೆ? ಸ್ಮೃತಿಗಳು ಸಾರಿ ಹೇಳ್ತಾವ ಏನಂತ? ಒಂದೇ ಇರುವುದು, ನಿಶ್ಚಯವಾಗಿಯೂ ಅದ್ವಿತೀಯಾಗಿಯೂ, ಅಂದರೆ ಸ್ವಗತ ಸಜಾತಿ ವಿಜಾತಿ ಭೇದರಹಿತವಾದ ಒಂದು ವಸ್ತು ಒಂದೇ ಅಂತ ಶ್ರುತಿ ಸಾರಿ ಹೇಳ್ತಾವು. ಒಂದು ನಿನ್ನ ಬಿಟ್ಟು ಮತ್ತೇನಾರ ಐತೇನು? ಇಲ್ಲ. ಅಂದಮೇಲೆ ನೀ ಏನದೆ ಅಂತ ಕೇಳಿದ್ರೆ ಅಖಂಡ ಏಕರಸವಾದ ಪರಬ್ರಹ್ಮ ಸ್ವರೂಪವೇ
ನೀನಿದ್ದಿ ಅಂತ ತಿಳಿದಿ ಅಂದ್ರೆ ಏನು ನಿವೃತ್ತಿ ಆಕತಿ, ಈ ಬಂಧನ ಅನ್ನುವಂಥದ್ದು ಬಿಡುಗಡೆ ಆಗ್ತದೆ ಅನ್ನುವಂಥ ವಿಷಯನ ಸಾಯಂಕಾಲ